ಪರತತ್ವೇ ಸದಾ ಲೀನೋ ರಾಮಕೃಷ್ಣ ಸಮಾಜ್ಞಯ ಯೋ ಧರ್ಮಸ್ಥಾಪನರತೋ ವೀರೇಶಂತನ್ನಮಾಮ್ಯಹಂ. ಆತ್ಮೀಯ ಯುವಕ ಸಂಘದ ಸದಸ್ಯರೇ, ಯುವ ಮಿತ್ರರೇ, ಭಗವದ್ಭಕ್ತರೇ, ಸ್ವಾಮಿ ವಿವೇಕಾನಂದರು ರಾಮನಾಡಿನಲ್ಲಿ ಉಪನ್ಯಾಸವನ್ನು ಕೊಡ್ತಾ ಭಾರತ ದರ್ಶನದ ಪರಿಚಯವನ್ನು ನಮಗೆ ಮಾಡ್ತಾಯಿದ್ರು. ಭಾರತ ಅಂದ್ರೇನು, ಅದರ ಶಕ್ತಿ ಅಂದ್ರೇನು, ಅದರ ತಾಕತ್ತು ಎಷ್ಟಿದೆ, ಅದರ ಮಹಿಮೆ ಎಷ್ಟಿದೆ, ಅದರ ಗತ ವೈಭವ ಹೇಗಿದೆ, ಅದರ ಪರಂಪರೆ ಹೇಗಿದೆ ಅಂಥೇಳಿ ನಮಗೆ ಒಂದು ಅದ್ಭುತವಾದ ದರ್ಶನವನ್ನು ರಾಮನಾಡಿನಲ್ಲಿ ಉಪನ್ಯಾಸವನ್ನು ಕೊಡ್ತಾ ನಮಗೆಲ್ಲ ಪರಿಚಯ ಮಾಡಿಸಿದ್ದಾರೆ. ಇದು ಪ್ರಸ್ತುತ ಪ್ರತಿಯೊಬ್ಬ ಭಾರತೀಯನಿಗೂ, ವಿಶೇಷವಾಗಿ ನಮಗೆಲ್ಲ ಯುವ ಮಿತ್ರರಿಗೆಲ್ಲರೂ ಕೂಡ ಇದು ಬಹಳ ಮುಖ್ಯವಾಗುತ್ತೆ. ಬಹಳ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತಂದರೆ, ದುರದೃಷ್ಟ ಏನಪ್ಪ ಅಂದರೆ, ನಮ್ಮ ದೇಶದ ಇತಿಹಾಸವನ್ನು ಪಾಶ್ಚಾತ್ಯರು, ಹೊರ ದೇಶದವರು ಬರೆದಿದ್ದಾರೆ. ಅದನ್ನೇ ನಾವು ಆಧಾರವಾಗಿಟ್ಕೊಂಡು ಪಠ್ಯಪುಸ್ತಕಗಳೆಲ್ಲ ನಮ್ಮ ಇತಿಹಾಸವನ್ನು ಬೋಧನೆ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮಗೆ ಸ್ಪಷ್ಟವಾದ ಕಲ್ಪನೆ, ಸರಿಯಾದ ಕಲ್ಪನೆ ಇಲ್ಲ. ಪ್ರಿಜುಡಿಯಸ್ ಅಂತ ನಾವೇನು ಹೇಳ್ತೀವಲ್ಲ, ತಪ್ಪು ಆಗ್ರಹಗಳಿಂದ, ತಪ್ಪು ಭಾವನೆಗಳಿಂದ, ಲೋಪದೋಷಗಳಿಂದ ಮುಕ್ತವಾಗಿಲ್ಲ. ಯಾಕಂದ್ರೆ ನಾನೊಬ್ಬ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಇನ್ನೊಂದು ದೇಶದ ಸಂಸ್ಕೃತಿಯನ್ನು ನಾನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹುಟ್ಟಿ ಬೆಳೆದಂಥವನು ಅರ್ಥ ಮಾಡ್ಕೊಂಡಂತೆ ನಮ್ಮವರು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ನಾವುಗಳು. ಸೊ ಅದೇ ರೀತಿ ಪರಕೀಯರು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ನಾವು ಸ್ವಕೀಯರು ಅರ್ಥ ಮಾಡ್ಕೊಂಡಂಗೆ, ಸ್ವಬಾಂಧವರು ಅರ್ಥ ಮಾಡ್ಕೊಂಡ ಹಾಗೆ ಪರಕೀಯರು, ಬೇರೆಯವರು ಅರ್ಥ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. ಇದು ಒಂದು ಕಾರಣ. ಇನ್ನೊಂದೇನಪ್ಪ ಅಂದರೆ, ಬ್ರಿಟಿಷರು ಮತ್ತು ಬ್ರಿಟಿಷ್ ಆದಮೇಲೆ ಬಂದಂಥ ಇತಿಹಾಸಜ್ಞರು ಭಾರತ ಇತಿಹಾಸವನ್ನು ಹೇಗೆ ಬರೆದ್ರಪ್ಪ ಅಂದರೆ, ಪಾಶ್ಚಾತ್ಯರ ಮುಂದೆ ನಾವು ಯಾವಾಗಲೂ ಕೀಳು, ಪಾಶ್ಚಾತ್ಯರು ಯಾವಾಗಲೂ ಉತ್ತಮರು, ನಾವು ಯಾವಾಗಲೂ ಅಧಮರು. ಪಾಶ್ಚಾತ್ಯರಲ್ಲಿ ಏನೇನು ಬಂದಿದೆಯೋ ಆಲೋಚನೆಗಳು, ಅವರ ಧರ್ಮ, ಅವರ ಸಂಸ್ಕೃತಿ ಎಲ್ಲವೂ ಕೂಡ ಅತ್ಯುತ್ಕೃಷ್ಟವಾದದ್ದು, ನಮ್ಮದು ಅಷ್ಟು ಉತ್ತಮವಾದದ್ದು ಅಲ್ಲ ಅನ್ನುವಂಥ ಭಾವನೆಯನ್ನು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಭಾವನೆಗಳು ಮೂಡುವಂತೆ ಮಾಡಿಬಿಟ್ರು ನಮ್ಮ ಇತಿಹಾಸಜ್ಞರು. ವ್ಯವಸ್ಥಿತವಾಗಿ ಷಡ್ಯಂತ್ರಗಳನ್ನು ಮಾಡ್ತಾ ಅದನ್ನು ನಾವು ಓದಿ ಶಾಲಾ ಕಾಲೇಜುಗಳಿಂದ, ವಿಶ್ವವಿದ್ಯಾನಿಲಯಗಳಿಂದ ಬರುವಂಥ ಯುವಕ ಯುವತಿಯರು ಕೂಡ ಈ ರೀತಿ ತಪ್ಪು ಗ್ರಹಿಕೆಗಳನ್ನು, ತಪ್ಪು ಧೋರಣೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಅದೊಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕಂಟಕ ಅಂದರೂ ಕೂಡ ಅತಿಶಯೋಕ್ತಿ ಆಗಲಾರದು. ಹಾಗಾಗಿ ಯುವ ಮಿತ್ರರೇ, ಸನ್ಮಿತ್ರರೇ, ಸ್ವಾಮಿ ವಿವೇಕಾನಂದರು ಏನೋ ಭಾರತದ ಘನೀರೂಪ ಅಂತ ಹೇಳ್ತಾರಲ್ಲ, ಭಾರತದ ಮೂರ್ತ ಸ್ವರೂಪ ಅಂತ ಹೇಳ್ತಾರಲ್ಲ, ಅವರು ಹೇಳಿದಂತಹ ಈ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಹೇಳಿದಂತಹ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ದೇಶವನ್ನು ಮತ್ತು ನಮ್ಮ ಧರ್ಮವನ್ನು, ನಮ್ಮ ಪೂರ್ವಜರ ಕುರಿತು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಸುಲಭ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಈ ಕೊಲಂಬೋಯಿಂದ ಆಲ್ಮೋರಿಕ ಪುಸ್ತಕವನ್ನು ಮತ್ತೆ ಮತ್ತೆ ಪುನಃ ಓದ್ತಾ ಇರಬೇಕು. ಈಗ ರಾಮನಾಡಿನ ಉಪನ್ಯಾಸದಲ್ಲಿ ಕೊಡ್ತಾ ಸಾಕಷ್ಟು ಮಾತಾಡಿದ್ರು. ನಮ್ಮ ದೇಶದ ತಾಕತ್ತೇನು, ನಮ್ಮ ದೇಶದ ಎಷ್ಟು ವೈಭವ ಇದೆ, ಗತ ವೈಭವ ಇದೆ, ಪರಂಪರೆ ಇದೆ, ಏನೆಲ್ಲ ಇದೆ ಅಂತ ನಾವೆಲ್ಲ ಹಿಂದೆಲ್ಲ ನೋಡಿದ್ವಿ. ಈಗ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ. ಅಲ್ಲಪ್ಪ, ಪಾಶ್ಚಾತ್ಯರು ನೀವು ಹೇಳ್ತಿರಲ್ಲ, ನಿಮಗಿನ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಧರ್ಮ ಹುಟ್ಟಿದೆ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಸಂಸ್ಕೃತಿ ಮುಂದುವರೆದಂಥ ಸಂಸ್ಕೃತಿ ಇತ್ತು. ಆಗಲಿ, ಅದೆಲ್ಲವೂ ಇರಲಿ, ನೀವು ನಮ್ಮ ದೇಶದ ಮೇಲೆ, ವಿಶೇಷವಾಗಿ ನಮ್ಮ ಧರ್ಮದ ಮೇಲೆ ನೀವು ಆರೋಪಗಳನ್ನು ಹೊರಿಸ್ತೀರಲ್ಲಪ್ಪ. ನಮ್ಮಲ್ಲಿ ಪಣಿಯಮ್ಮ ಇತ್ತು, ಸತಿ ಸಹಗಮನ ಇತ್ತು, ಇಲ್ಲ ಜಾತೀಯತೆ ಇತ್ತು, ಈ ರೀತಿಯಾದ ಕೆಲವು ಆರೋಪಗಳನ್ನು ನೀವು ಹೊರಿಸ್ತಾ ಇದ್ದೀರಾ. ಆಯಿತು, ಒಪ್ಕೊಳ್ತೇನೆ, ಸ್ವೀಕರಿಸ್ತೀನಿ. ನಿಮ್ಮ ಧರ್ಮಗಳಲ್ಲಿ ಈ ರೀತಿಯಾದಂತಹ ಪೈಶಾಚಿಕ ಕೃತ್ಯಗಳು ನಡೆದೇ ಇಲ್ವೇ? ನಿಮ್ಮ ಧರ್ಮದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಇಲ್ವೇ? ನಿಮ್ಮ ಧರ್ಮದಲ್ಲಿ, ನಿಮ್ಮ ಸಂಸ್ಕೃತಿಯಲ್ಲಿ ಲೋಪದೋಷಗಳು ಇಲ್ವೇ? ಬರೀ ನಮ್ಮ ಕಡೆ ಯಾಕೆ ಬೆಟ್ಟನ್ನು ತೋರಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ನನ್ನ ಧರ್ಮದಲ್ಲಿ ತಪ್ಪಿದೆ ಕಣಯ್ಯ, ಕೆಲವು ಲೋಪದೋಷಗಳಿದೆ ಕಣಯ್ಯ, ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ, ಸರಿ ಮಾಡ್ಕೊಳ್ಬೇಕು. ಹಾಗಂತೇಳಿ ಬರೀ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ರೆ, ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ರೆ, ನನ್ನ ಧರ್ಮದಲ್ಲಿರುವ ಸಕಾರಾತ್ಮಕ ಭಾವನೆಗಳನ್ನು, ಒಳ್ಳೆಯ ಅಂಶಗಳನ್ನು ನೀವ್ಯಾಕೆ ಮಾತಾಡ್ತಾ ಇಲ್ಲ? ಒಂದು. ಇನ್ನೊಂದು, ನಿಮ್ಮ ಧರ್ಮದಲ್ಲಿ, ನಿಮ್ಮ ಸಂಸ್ಕೃತಿಯಲ್ಲಿರುವ ಲೋಪದೋಷಗಳನ್ನು ಯಾಕೆ ನೀವು ಅಷ್ಟೊಂದು ಮುಕ್ತ ಮನಸ್ಸಿನಿಂದ ಮಾತಾಡೋರಾಗಿದ್ದರೆ, ನಿಮ್ಮ ಧರ್ಮದಲ್ಲಿ, ನಿಮ್ಮ ಸಂಸ್ಕೃತಿಯಲ್ಲಿರುವ ಲೋಪದೋಷಗಳನ್ನು ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತ ಮಾತಾಡ್ತಾರೆ ಸ್ವಾಮಿ ವಿವೇಕಾನಂದರು. ಉದಾಹರಣೆಗೆ
ಜಾತಿ ಪದ್ಧತಿ ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಹೌದು, ನಮ್ಮಲ್ಲಿ 2,000 ಜಾತಿಗಳಿದೆ, ಉಪಜಾತಿಗಳಿದೆ, ಇನ್ನೂ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಆದರೆ ನಮ್ಮಲ್ಲಿ ರಕ್ತಪಾತ ನಡೀಲಿಲ್ಲ, ಹೊಡೆದಾಟ ನಡೀಲಿಲ್ಲ, ಅಲ್ಲೊಂದಿಲ್ಲೊಂದು ಅಹಿತಕರ ಘಟನೆಗಳು ನಡೆದಿರಬಹುದೇನು ಬಿಟ್ಟರೆ ನಮ್ಮಲ್ಲಿ ಈ ಮಡಿವಂತಿಕೆಯ ಹೆಸರಲ್ಲಿ ಮೇಲೂ ಕೀಳು ಅಂತೇಳಿ ತಾರತಮ್ಯವನ್ನು ಮಾಡಿ ಅವರನ್ನು ಸ್ವಲ್ಪ ಶೋಷಣೆಯನ್ನು ನಾವು ಮಾಡಿಕೊಂಡ್ವಿ. ಶೋಷಣೆಯನ್ನು ನಮ್ಮ ಏನು ಉತ್ತಮ ಜಾತಿಯವರು ಅಂತ ಹೇಳಿ ಕೆಳಗಿನ ಜಾತಿಯವರು ಮಾಡಿದ್ದಾರೆ, ಹೌದು. ಆದರೆ ನಿಮ್ಮಲ್ಲಿ ಪ್ರೊಟೆಸ್ಟೆಂಟ್ಸ್ 12ನೇ ಶತಮಾನದಲ್ಲೇ ನೋಡಿದ್ರೆ, ಪ್ರೊಟೆಸ್ಟೆಂಟ್ಸ್ ಸ್ಟಾರ್ಟ್ ಆದಮೇಲೆ 18ನೇ ಶತಮಾನದಷ್ಟೊತ್ತಿಗೆ ಪ್ರೊಟೆಸ್ಟೆಂಟ್ಸ್ ಮತ್ತು ಕೆಥಲಿಕ್ಸ್ ನಿಮ್ಮಲ್ಲಿ 2 ಮುಖ್ಯ ಪಂಗಡಗಳಲ್ಲಿ ಯುದ್ಧಗಳು ನಡೆದು, ಜಗಳಗಳು ನಡೆದು, ಗಲಾಟೆಗಳು ನಡೆದು 5 ಮಿಲಿಯನ್ ಜನ ಅಷ್ಟು ನೀವು ಸುಟ್ಟು ಹಾಕಿದ್ರೆ, ಸಾಯಿಸಿದ್ದೀರಾ. ನೀವು ನಮಗೆ ನಮ್ಮ ಜಾತಿ ಪದ್ಧತಿ ತಪ್ಪು ಅಂತ ಹೇಳ್ತೀರಲ್ಲಪ್ಪ, ನಿಮ್ಮಲ್ಲಿ ಎಷ್ಟು ಹೊಡೆದಾಟಗಳಿದೆ, ನಿಮ್ಗೆ ಹೇಳುವಂಥ ಹಕ್ಕು, ನೈತಿಕ ಹಕ್ಕು ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಸ್ವಾಮೀಜಿ ಮಾತಾಡ್ತಿದ್ದಾರೆ. ಇನ್ನು ನಮ್ಮಲ್ಲೆಲ್ಲ ಮೂಢನಂಬಿಕೆ ಇದೆ ಅಂತ ಹೇಳ್ತೀರಲ್ಲಪ್ಪ, ಕರೆಕ್ಟು. ಆದರೆ ನಿಮ್ಮಲ್ಲಿ ಒಬ್ಬ ದೆವ್ವ ಇದ್ದಾನೆ ಅಂತ ಹೇಳಿ ಯಾವುದೋ ಒಂದು ಮಂತ್ರವನ್ನು ಹೇಳೋದ್ರಿಂದ, ಇಲ್ಲ ಹೋಲಿ ವಾಟರ್ ಅಂತ ಹೇಳಿ, ಏನು ನಾವು ತೀರ್ಥ ಅಂತ ಹೇಳ್ತೀವಲ್ಲ, ನಾವು ತೀರ್ಥ ಕೊಟ್ಟರೆ ದೇವಸ್ಥಾನದಲ್ಲಿ ಮೂಢನಂಬಿಕೆ ಅಂತೀರಾ. ನಿಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಹೋಲಿ ವಾಟರ್ ಅಂತ ಅದನ್ನೇ ಪ್ರೋಕ್ಷಣೆ ಮಾಡಿದ್ರೆ ದೆವ್ವ ಬಿಟ್ಟು ಹೋಯ್ತು ಅಂತ ಹೇಳ್ತೀರಾ, ಅವನಿಗೆ ಕಾಯಿಲೆಗಳೆಲ್ಲ ಬಿಟ್ಟು ಹೋಯ್ತು ಅಂತ ಹೇಳ್ತೀರಾ, ಕಾಯಿಲೆಗಳು ವಾಸಿಯಾಯಿತು ಅಂತೆಲ್ಲ ಹೇಳ್ತೀರಲ್ಲ. ಹಾಗಾದರೆ ಅದು ಮೂಢನಂಬಿಕೆ ಅಲ್ಲವೇ ಅಂತ. ಸೊ ಈ ರೀತಿಯಾದ ಹಲವಾರು ಪ್ರಶ್ನೆಗಳನ್ನು ಮಾತಾಡ್ತಾರೆ. ಮತ್ತು ವಿಗ್ರಹಾರಾಧಕರು ಅಂತ ನೀವು ಹೇಳ್ತೀರಲ್ಲ, ನೀವು ಶಿಲುಬೆಯನ್ನು ಇಟ್ಕೊಂಡಿಲ್ವೇ? ನೀವು ಚರ್ಚ್ಗಳನ್ನು ಕಟ್ತಾ ಇಲ್ವೇ? ಇಲ್ಲ ನೀವು ನಿಮ್ಮ ಶ್ರದ್ಧಾ ಕೇಂದ್ರವಾದ, ಇಲ್ಲ ನಿಮ್ಮ ಮುಖ್ಯ ದೇವತೆಯಾದ ಯೇಸುವಿನ ಮೂರ್ತಿನ ಇಟ್ಕೊಂಡು ಮಾಡ್ತಿಲ್ವ? ಹಾಗಾದ್ರೆ ನೀವು ವಿಗ್ರಹಾರಾಧಕರಲ್ವೇ? ನೀವು ವಿಗ್ರಹಾರಾಧಕರು ಅಂತ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದೀರಿ, ನಮ್ಮನ್ನು ಏನೋ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಿರಲ್ಲ, ಹಾಗಾದ್ರೆ ನೀವು ವಿಗ್ರಹಾರಾಧಕರು ಅಲ್ವೇ ಅನ್ನುವಂಥ ಪ್ರಶ್ನೆಯನ್ನು ಹೇಳ್ತಿದ್ದಾರೆ. ಇಲ್ಲಿ ಸ್ವಾಮೀಜಿ ಅವ್ರನ್ನೆಲ್ಲ ಕೆಳಗೆ ಮಾಡಬೇಕು ಅಂತ ಹೇಳೋ, ಅವ್ರನ್ನ ಕ್ರಿಟಿಸೈಸ್ ಮಾಡಬೇಕು ಅಂತಲ್ಲ ಅಂತ ಹೇಳ್ತಿಲ್ಲ. ಬದಲಾಗಿ ಪಾಶ್ಚಾತ್ಯರು, ನೀವು ನನ್ನ ಧರ್ಮ ಸಂಸ್ಕೃತಿನ ಹೇಳೋದಕ್ಕಿಂತ ಮುಂಚೆ, ಅದನ್ನು ಅಲ್ಲಗೆಳೆಯೋದಕ್ಕಿಂತ ಮುಂಚೆ ನಿಮ್ಮ ಧರ್ಮದಲ್ಲಿರೋ ನ್ಯೂನ್ಯತೆಗಳು ನೀವು ಸರಿಪಡಿಸ್ಕೊಳ್ರಯ್ಯ, ನೀವು ನಮಗೇನು ಹೇಳೋದು ಅನ್ನುವಂಥದ್ದನ್ನು ಅರ್ಥ ಮಾಡಿಸ್ತಿದ್ದಾರೆ. ಅದು ಒಂದು ಆಯಾಮ. ಆದರೆ ಇನ್ನೊಂದು ಅರ್ಥ ಮಾಡಿಸ್ತಿದ್ದಾರೆ ಹಿಂದೂಗಳೇ, ನಿಮ್ಮ ಧರ್ಮದಲ್ಲೂ ಅತ್ಯಂತ ಶ್ರೇಷ್ಠ ಮೌಲ್ಯಗಳಿದೆ, ಅದರ ಜೊತೆಗೆ ಸಣ್ಣ ಪುಟ್ಟ ನ್ಯೂನ್ಯತೆಗಳು, ಸಣ್ಣ ಪುಟ್ಟ ಲೋಪದೋಷಗಳಿದೆ, ಅದು ನಾವು ಸರಿ ಮಾಡ್ಕೊಳ್ಬೇಕೇ ವಿನಃ ಬಿಟ್ಟರೆ ನಮ್ಮಲ್ಲಿರುವಂಥ ಲೋಪದೋಷಗಳನ್ನು ಕಂಡು ನಮ್ಮ ಧರ್ಮವನ್ನು, ನಮ್ಮ ಪೂರ್ವಜರು ಕೊಟ್ಟಿರುವಂಥ ಸಂಸ್ಕೃತಿಯನ್ನು ನಾವು ದ್ವೇಷಿಸಬಾರ್ದು, ತುಚ್ಛವಾಗಿ ಕಾಣಬಾರ್ದು. ಮತ್ತು ಇದೆಲ್ಲ ಈ ಲೋಪದೋಷಗಳು ನಮ್ಮ ಧರ್ಮದಲ್ಲಿದೆ ಅಂತ ಇನ್ನೊಂದು ಧರ್ಮವನ್ನು ಸ್ವೀಕರಿಸುವ ಅಗತ್ಯತೆಯೂ ಇಲ್ಲ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಪ್ರಾಯಶಃ ಇತಿಹಾಸದಲ್ಲಿ ನೋಡಿದ್ರೆ ಫ್ರೆಂಚ್ ರೆವಲ್ಯೂಷನ್, ಪ್ರಾಯಶಃ ಹಿಂದಿನ ಸರಿನೇ ಹೇಳಿದ್ದೆ, ಫ್ರೆಂಚಿನ ಕ್ರಾಂತಿ ಉಂಟಾಯಿತು. ಇಡೀ ಕ್ರಾಂತಿಗಳ ತಾಯಿ, ಮದರ್ ಆಫ್ ರೆವಲ್ಯೂಷನ್ ಯಾವುದಪ್ಪ ಅಂದರೆ ಫ್ರೆಂಚ್ ರೆವಲ್ಯೂಷನ್ನ 3 ಕೀವರ್ಡ್ಸ್ ಏನಪ್ಪ ಅಂದರೆ ಫ್ರೀಡಮ್, ಫ್ರೆಟರ್ನಿಟಿ, ಲಿಬರ್ಟಿ. ಈ 3 ಅದರ ಕೀವರ್ಡ್ಸ್. ಅದರ ಮುಖ್ಯವಾಗಿ ಅಂದರೆ ಅವರಿಗೆ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೋಸ್ಕರ, ಫ್ರೀಡಮನ್ನು ಪಡೀಲಿಕ್ಕೋಸ್ಕರ, ಫ್ರೆಟರ್ನಿಟಿಯನ್ನು ಪಡಿಸ್ಕೊಳ್ಳಿಕ್ಕೋಸ್ಕರ, ಲಿಬರ್ಟಿಯನ್ನು ಪಡೀಲಿಕ್ಕೋಸ್ಕರ ಅವರ ಜನಾಂಗದವರೇ ಅವರ ಜನಾಂಗದ ಗುರುಗಳ ವಿರುದ್ಧ, ಅಲ್ಲಿನ ರಾಜನ ವಿರುದ್ಧ, ಅಲ್ಲಿನ ಸಂಪ್ರದಾಯಸ್ಥರ ವಿರುದ್ಧ ಹೋರಾಡಿದ್ರು. ಒಂದು ದೊಡ್ಡ ಕ್ರಾಂತಿಯೇ ಆಯಿತು. ಅದರಿಂದ ಇಡೀ ಯುರೋಪಿನಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆಯಿತು. ಅಂದರೆ ಅರ್ಥ ಏನಪ್ಪ ಅಂದರೆ, ಧರ್ಮದ ಹೆಸರಲ್ಲಿ ನೀವು ನಮಗೇನೆ ಹೆಚ್ಚಾಗಿ ಶೋಷಣೆಯನ್ನು ಮಾಡಿದ್ದೀರಾ, ರಕ್ತಪಾತವನ್ನು ಮಾಡಿದ್ದೀರಾ, ಇನ್ನು ನೀವು ನಮಗೇನು ಧರ್ಮವನ್ನು ಬೋಧನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಬೇರೆ ಧರ್ಮದಲ್ಲೂ ಕೂಡ ಈ ರೀತಿಯಾದಂತಹ ಲೋಪದೋಷಗಳಿದೆಯಪ್ಪ, ಹಾಗಾಗಿ ನೀವು ನಿಮ್ಮ ಧರ್ಮವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಸಣ್ಣ ಪುಟ್ಟ ಏನು ಲೋಪದೋಷಗಳಿದೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಸ್ವಾಮೀಜಿ ನಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತಿನ್ನೊಂದು ಸ್ವಾಮೀಜಿ ಹೇಳ್ತಿದ್ದಾರೆ ಭಾರತೀಯರಿಗೆ, ನೋಡ್ರಪ್ಪ, ಇಡೀ ಪ್ರಪಂಚದಲ್ಲಿ ಏನಾದರೂ ಒಂದು ನ್ಯೂನ್ಯತೆ ಅಂತಿದ್ರೆ ಏನು ಗೊತ್ತೇನು? ಅದೇ ದೌರ್ಬಲ್ಯ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ರಾಜರು ಸತ್ತೋಗಿದ್ದಾರೆ, ದೊಡ್ಡ ದೊಡ್ಡ ರಾಜರು ನಾಶ ಹೊಂದಿದ್ರು, ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಅವರು ವಿನಾಶದ ಅಂಚಿಗೆ ಹೋದರು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕುಸಿದು ಹೋದವು, ಜನರುಗಳು ಕೂಡ ಕುಸಿದು ಹೋಗಿದ್ದಾರೆ, ಜನರು ಕೂಡ ಯಶಸ್ಸನ್ನು ಪಡೀಲಿಕ್ಕೆ ಆಗ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ಏನು ಗೊತ್ತೇನು? ದೌರ್ಬಲ್ಯ, ವೀಕ್ನೆಸ್ ಅಂತ ಸ್ವಾಮೀಜಿ ಮಾತಾಡ್ತಿದ್ದಾರೆ. ನಮ್ಮ ಇಡೀ ಜನಾಂಗದ ಹೋರಾಟ, ಇಡೀ ನಮ್ಮ ಮನುಕುಲದ ಹೋರಾಟದಲ್ಲಿ, ಇಲ್ಲ ವ್ಯಕ್ತಿಗತವಾಗಿ ದೇಶ ಧರ್ಮ ಎಲ್ಲ ಹೋರಾಟಗಳಲ್ಲಿ ನೋಡಿದ್ರೆ ನಾವು ಹಲವಾರು ಬಾರಿ ನಾವು ಯುದ್ಧದಲ್ಲಿ ಸೋಲೋದಾಗಿರ್ಬೋದು, ನಮ್ಮ ವೈಯಕ್ತಿಕ ಜೀವನದ ಹೋರಾಟದಲ್ಲಿ ಯಶಸ್ಸನ್ನು ಕಾಣದಿರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ದೌರ್ಬಲ್ಯ. ಇದು ಬೇರೆ ಬೇರೆ ಹಂತದಲ್ಲಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಇಲ್ಲ ಆಲೋಚನೆ ಮಾಡ್ಕೊಂಡು ಹೋಗ್ಬೋದು. ಈಗ ಉದಾಹರಣೆಗೆ ವೈಯಕ್ತಿಕ ಜೀವನದಲ್ಲಿ ನಾನು ಸುಖವಾಗಿರಬೇಕು, ಆನಂದವಾಗಿರೋದು ಬೇರೆ, ಇರೋದು ಬೇರೆ. ನಾನು ಸುಖವಾಗಿರಬೇಕು, ಮಜಾ ಮಾಡಬೇಕು ಅಂತ ಹೇಳಿ ಯುವಕ ಯುವತಿಯರು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡದೆ, ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಂತಹ ಕೆಲಸ ಕಾರ್ಯಗಳನ್ನು ಮಾಡದೆ, ಕಾರ್ಯಚತುರತೆಯನ್ನು ತೋರಿಸದೆ ಅವ್ರ ಯಶಸ್ಸನ್ನು ಮುಟ್ಲಿಕ್ಕೆ ಆಗುವುದಿಲ್ಲ.
ಉದಾಹರಣೆಗೆ UPSC ಎಕ್ಸಾಮ್ ಅನೇಕ ಜನ ಯುವಕ ಯುವತಿಯರು ತೆಗೆದುಕೊಳ್ತಾರೆ. ಆದರೆ ಅದು 6 ಗಂಟೆನೋ 8 ಗಂಟೆನೋ 10 ಗಂಟೆನೋ 12 ಗಂಟೆಗಳ ಕಾಲ ಚೆನ್ನಾಗಿ ಓದಬೇಕಾಗುತ್ತೆ. ಕೆಲವರು ಅಷ್ಟು ಗಂಟೆಗಳು ಓದಲ್ಲ, ಇನ್ನು ಕೆಲವರು ಅಷ್ಟು ಗಂಟೆ ಓದಿದ್ರು ಕೂಡ ಧನಾತ್ಮಕವಾಗಿ ಕ್ವಾಲಿಟೇಟಿವ್ ಸ್ಟಡಿ, ಕ್ವಾಲಿಟೇಟಿವ್ ಪ್ರಿಪರೇಷನ್, ಕ್ವಾಲಿಟೇಟಿವ್ ಟ್ರೈ ಅಂತ ನಾವೇನು ಹೇಳ್ತೀವಲ್ಲ ಅದು ಇರೋದಿಲ್ಲ. ಹಾಗಾಗಿ ಎಷ್ಟೋ ಬಾರಿ ಯಶಸ್ಸನ್ನು ನಾವು ಮುಟ್ಲಿಕ್ಕಾಗಲ್ಲ. ಯಾಕಂದರೆ ದೌರ್ಬಲ್ಯ. ಏನು ದೌರ್ಬಲ್ಯ? ನಾನು ಇಂದ್ರಿಯಗಳ ದಾಸನಾಗಿದ್ದೇನೆ, ನನ್ನ ಆಸೆಗೆ ನಾನು ದಾಸನಾಗಿದ್ದೇನೆ. ಈಗ ಚಳಿಗಾಲ, ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಅಲಾರಾಮ್ನ ಇಟ್ಕೊಳ್ತೀನಿ, ಆದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಳಿಲಿ ಆರಾಮಾಗಿ ಮಲಗಿದ್ರೆ ಅರ್ಧ ಗಂಟೆ 1 ಗಂಟೆ ಲೇಟಾಗಿದ್ದರೆ ಆನಂದವಾಗಿರುತ್ತೆ, ಸುಖವಾಗಿರುತ್ತೆ. ಆನಂದ ಇರೋ ಬದಲು ಸುಖ ಇರುತ್ತೆ, ಅದೊಂದೇನೋ ಒಂದು ಸುಖ. ಆ ಸುಖಕ್ಕೆ ನಾವು ಕಟ್ಟಿ ಬಿದ್ದು ನಾವು ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ವೈಯಕ್ತಿಕ ಜೀವನದಲ್ಲಿ. ಇನ್ನು ಉದಾಹರಣೆಗೆ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲೆಲ್ಲ ನೋಡಿದ್ರೆ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಯಾಕಪ್ಪ ಬರುತ್ತೆ ಅಂದರೆ ಇದೊಂದು ದೌರ್ಬಲ್ಯ. ಉದಾಹರಣೆಗೆ ಅಲೆಕ್ಸಾಂಡರ್ ನಮ್ಮ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿಕೊಂಡಾಗ ಅವಾಗ ಅಫ್ಘಾನಿಸ್ತಾನವರೆಗೂ ನಮ್ಮ ಭಾರತ ಇತ್ತು. ಪುರೂರವ ಹೋರಾಡ್ತಾ ಇದ್ದಾನೆ, ಅದರ ಪಕ್ಕ ಇದ್ದಂಥ ಇನ್ನೊಂದು ದೇಶ ಇವತ್ತಿನ ಪಾಕಿಸ್ತಾನ, ಅದನ್ನು ನೋಡ್ಕೊಳ್ತಿದ್ದು ಭರತ ವಂಶದಲ್ಲಿ ಬಂದಂತಹ ಅಂಬಿ ಅನ್ನುವಂಥ ಚಕ್ರವರ್ತಿ. ಆದರೆ ಅಂಬಿ ಚಕ್ರವರ್ತಿ ಒಂದು ಪುರೂರವನ್ನು ಬಗ್ಗಿ ಬಡಿಬೇಕು ಅಂತ ಒಂದೊಂದು ಆಸೆ ಇತ್ತು. ಯಾಕಂದ್ರೆ ಅವನಿಗೊಂದು ಶತ್ರು ಅಂತ ಇದು ಮಾಡಿದ್ದ. ಆದರೆ ಪುರೂರವ ನಮ್ಮ ಧರ್ಮದವನು, ನಮ್ಮ ದೇಶದವನು, ನನ್ನ ಅಣ್ಣ ತಮ್ಮ, ರಕ್ತ ಹಂಚಿಕೊಂಡು ಹುಟ್ಟಿದಂಥವ್ರು, ನಮ್ಮ ಪೂರ್ವಜರು, ಅವ್ರ ಪೂರ್ವಜರು ಯಾವುದೋ ಒಂದು ಸಮಯದಲ್ಲಿ ನೆಂಟರಿಷ್ಟು ಅನ್ನೋದನ್ನು ಮರ್ತು ಬಿಟ್ಟ ಪುರೂರವನ ಮೇಲೆ ಹಗೆಯನ್ನು ಸಾರಿಸ್ತಾನೆ. ಅದೇ ಸಮಯದಲ್ಲಿ ಬೇರೆ ದೇಶದಿಂದ, ಬೇರೆ ಧರ್ಮದಿಂದ, ಬೇರೆ ಸಂಸ್ಕೃತಿಯಿಂದ ಬಂದಂಥ ಅಲೆಕ್ಸಾಂಡರ್ ಜೊತೆ ಕೈ ಜೋಡಿಸ್ತಾನೆ. ಕೈ ಜೋಡಿಸಿ ಪುರೂರವನ್ನ ಸೋಲಿಗೆ ಕಾರಣವಾಗ್ತಾನೆ. ಅವನಲ್ಲಿ ಇದ್ದಿದ್ದು ಯಾಕಂದರೆ ಆ ದೌರ್ಬಲ್ಯ, ಅವನಲ್ಲಿ ಆ ಶಕ್ತಿ ಇತ್ತು, ಅವನಲ್ಲಿ ಬೃಹದಾಕಾರವಾದಂಥ ಒಂದು ಸೈನ್ಯವೂ ಇತ್ತು, ಅಶ್ವಬಲ ಇತ್ತು, ಆನೆ ಬಲ ಇತ್ತು, ಸೈನಿಕರಿದ್ದರು, ಎಲ್ಲರೂ ಕೂಡ ಹೋರಾಡಲಿಕ್ಕೆ ರೆಡಿ ತಯಾರಿಯಾಗಿದ್ದರು. ಆದರೆ ಇವನಲ್ಲೊಂದು ದೌರ್ಬಲ್ಯ ಏನಪ್ಪ ಅಂದರೆ ನಾನು ಯುದ್ಧದಲ್ಲಿ ಸತ್ತೋಗ್ಬಿಟ್ರೆ, ಯುದ್ಧದಲ್ಲಿ ಕಳ್ಕೊಂಡ್ಬಿಟ್ರೆ ಅಂತ ಒಂದು ಕಡೆ ಇದ್ದರೆ, ಇನ್ನೊಂದು ನನ್ನ ಪುರೂರವನ್ನು ಅದುಂಬೇಕು ಅಂತೇಳಿ ಆ ಶತ್ರುಗಳ ಜೊತೆ ಸೇರಿಕೊಳ್ತಾರೆ. ಹಾಗಾಗಿ ಮುಂದೆ ಏನಾಯಿತು ಅಂತ ಹೇಳಿ ಇತಿಹಾಸ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇನ್ನು ಪಟ್ಟಣ ಶೆಟ್ಟಿಯ ಕಥೆ ನಾವು ನೋಡ್ಬೋದು. ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆ ಯುದ್ಧವನ್ನು ಮಾಡಿದಾಗ ಮೊದಲೇ ಬಾರಿಯೆಲ್ಲ ಅವರು ಸೋಲನ್ನು ಅನುಭವಿಸಿರ್ತಾರೆ. ಆದರೆ ಪಿರಂಗಿಗೆ ಮದ್ದುಗುಂಡುಗಳಲ್ಲಿ ಸಗಣಿಯನ್ನು ಸೇರಿಸೋದು ಇರ್ಬೋದು, ಇಲ್ಲಾಂದರೆ ಯುದ್ಧದ ಸಮಯದಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದಾಗ ಅವರು ಯುದ್ಧವನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಸುರಂಗ ಮಾರ್ಗದಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದ ಸಮಯದಲ್ಲಿ ಪಟ್ಟಣ ಶೆಟ್ಟಿ ಬ್ರಿಟಿಷನ್ನು ಕರ್ಕೊಂಡು ಬಂದು ಸೆರೆಮನೆಗೆ ಹಾಕುವಂತೆ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಕೊನೆಗೆ ಸೆರೆಮನೆಯಲ್ಲೇ ಜೀವವನ್ನು ಬಿಡುವಂತಹ ಪರಿಸ್ಥಿತಿಯನ್ನು ತಂದಿಟ್ರು ಈ ಪಟ್ಟಣ ಶೆಟ್ಟರು. ಯಾಕೆ? 1000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಬ್ರಿಟಿಷ್ ಏನು ಆಮಿಷವನ್ನು ಒಡ್ಡಿದ್ರು, ಅದಕ್ಕೋಸ್ಕರ ಕೊನೆಗೆ ಆ ದುಡ್ಡು ಸಿಕ್ಕಲಿಲ್ಲ, ಕೊನೆಗೆ ಅವ್ರ ಜೀವವೂ ಹೋಯ್ತು. ಯಾಕಂದರೆ ಬ್ರಿಟಿಷ್ ಹೇಳ್ತಾರೆ, ನಿಮ್ಮ ಮಾತೃಭೂಮಿಗೆ ನೀವು ವಂಚನೆ ಮಾಡಿದವರು ನಾಳೆ ಇನ್ನೊಬ್ರು ಯಾರಾದರೂ 2000 ರೂಪಾಯಿ ಕೊಡ್ತಾ ನೀವು ವಂಚನೆ ಮಾಡದೇ ಇರ್ತೀರೇನು ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡೂ ಕೊಡಲಿಲ್ಲ, ಮತ್ತೆ ಸಾಯಿಸಿಬಿಡ್ತಾರೆ ಅಂತ ಇತಿಹಾಸದ ಪುಸ್ತಕಗಳು ಕೆಲವು ಹೇಳುತ್ತೆ. ಅಂದರೆ ಅವನಲ್ಲಿ ಕೂಡ ಆ ಹಣದ ದೌರ್ಬಲ್ಯ. ಅಷ್ಟೇ ಯಾಕೆ, ಮಹಾಭಾರತ ಯುದ್ಧ ನಡೆದಿದ್ದು ಯಾಕಪ್ಪ ಅಂದರೆ ದೌರ್ಬಲ್ಯ. ಒಂದು ದುರ್ಯೋಧನನಿಗೆ ಅಧಿಕಾರ, ಹೆಣ್ಣು ಮಣ್ಣಿನ ಮದ ಇತ್ತು, ಅದೊಂದು ದೌರ್ಬಲ್ಯ ಇದ್ದರೆ, ಈ ಧರ್ಮರಾಯನಿಗೆ ಒಂದೇ ಒಂದು ದೌರ್ಬಲ್ಯ ಇತ್ತು ಅವನ ಜೀವನದಲ್ಲಿ. ಏನಪ್ಪ ಅಂದರೆ ಜೂಜಾಡೋದು. ಆ ಜೂಜಾಡುವಂಥ ಒಂದೇ ಒಂದು ದೌರ್ಬಲ್ಯ ಧರ್ಮರಾಯನಿಗೆ ಇದ್ದಿದ್ದರಿಂದ ಆ ಇಡೀ ಆ ಜೂಜನ್ನು ಕಳ್ಕೊಂಡು ಎಷ್ಟೋ ಒಂದು ಸರಿ ಅವನ ಆಸ್ತಿಯನ್ನೆಲ್ಲ ಕಳ್ಕೊಂಡ. ಕೊನೆಗೆ ಇನ್ನೂ ಜೂಜನ್ನು ಮುಂದುವರಿಸ್ತೀಯ ಅಂತ ಕೇಳಿದಾಗ ತನ್ನನ್ನು, ತನ್ನ ತಮ್ಮಂದನ್ನ, ತನ್ನ ಹೆಂಡತಿಯನ್ನೇ ಅಲ್ಲಿ ಪಣವಾಗಿಡ್ತಾನೆ. ಅಂದರೆ ಅವನಲ್ಲಿ ಅದೊಂದು ದೌರ್ಬಲ್ಯತೆ ಇದ್ದಿದ್ದರಿಂದ ಅವನು, ಅವರ ಹೆಂಡತಿ, ಅವರ ತಮ್ಮಂದರು ಎಲ್ಲರೂ ಕೂಡ ಎಷ್ಟೆಲ್ಲ ಅಪಮಾನಗಳನ್ನು ಅನುಭವಿಸ್ಬೇಕಾಯ್ತು. ಹೀಗೆ ಇಡೀ ವೈಯಕ್ತಿಕ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಜನಾಂಗಕ್ಕೂ ಅದರದ್ದೇ ಆದಂಥ ದೌರ್ಬಲ್ಯಗಳಿರುತ್ತೆ. ಇದನ್ನು ನಾವು ಸರಿ ಮಾಡ್ಕೋಬೇಕು. ಈ ದೌರ್ಬಲ್ಯವನ್ನು ನಾವು ಮೆಟ್ಟಿ ನಿಂತೀವಿ ಅಂದರೆ ಯಶಸ್ವಿ ವ್ಯಕ್ತಿಗಳು ಆಗ್ತೀವಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೊಡ್ತಾರೆ, ನಚಿಕೇತ ಅಂತ. ನಚಿಕೇತ ಶ್ರದ್ಧೆಯ ಆವಿರ್ಭಾವ. ಶ್ರದ್ಧೆ ಅಂದರೆ ಬರೀ ನಂಬಿಕೆ ಅಲ್ಲ, ನಂಬಿಕೆಯನ್ನು ತರುವುದು, ಕಾರ್ಯರೂಪಕ್ಕೆ ತರುವುದು. ಆವಾಗ ಮಾತ್ರ ಒಬ್ಬನಿಗೆ, ವ್ಯಕ್ತಿಗೆ ಶ್ರದ್ಧೆ ಇದೆ ಅಂತ ಹೇಳಲಿಕ್ಕಾಗುತ್ತೆ. ನಚಿಕೇತ ತನ್ನ ತಂದೆ ಯಮನಿಗೆ ಕೊಡ್ತೀನಿ ಅಂತ ಹೇಳಿದಾಗ, ಯಮನ ಹತ್ರ ಹೋದಾಗ ಯಮನ ಹತ್ರ ಮೊದಲು ಹೇಳ್ತಾನೆ, ನಾನು ವಾಪಸ್ಸಾದಾಗ ನನ್ನ ತಂದೆ ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ. ಒಂದೇ ವರದಲ್ಲಿ 2 ವರವನ್ನು ಪಡ್ಕೊಂಡ್ಬಿಡ್ತಾನೆ. ಅಂದರೆ ಯಮಲೋಕಕ್ಕೆ ಹೋದವರು ಸಶರೀರವಾಗಿ ಅದೇ ಜನ್ಮದಲ್ಲಿ ಅವ್ರು ವಾಪಸ್ ಬರ್ಲಿಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ. ಅದನ್ನು ಮೊದಲೇ ವರವನ್ನು ಪಡ್ಕೊಂಡು ಏನಪ್ಪ ಅಂದರೆ, ನಾನು ವಾಪಸ್ ಹೋದಾಗ ಭೂತ ಪ್ರೇತ ಪಿಶಾಚಿ ಅಂತ ಅನ್ಕೊಳ್ಬಾರ್ದು ನಮ್ಮ ಜನ, ನಾನು ನಚಿಕೇತ ಅಂತ ಗುರುತಿಸ್ಬೇಕು, ಅಂದರೆ ನೀನು ವಾಪಸ್ ನಾನು ಕಳಿಸ್ಬೇಕು ಅಂತ ಹೇಳ್ದ. ಎರಡನೇದು ನಾಚಿಕೇತ ಅಗ್ನಿಯನ್ನು ಕೇಳ್ದ. ನಚಿಕೇತ ಅಗ್ನಿ ಅಂತ ಆಮೇಲೆ ಹೆಸರು ಬಂತದಕ್ಕೆ, ಅಗ್ನಿಯನ್ನು. ಆ ಅಗ್ನಿ ಏನಪ್ಪ ಅಂದರೆ ಅದೊಂದು ವಿದ್ಯೆ. ಆ ವಿದ್ಯೆ ಕಲಿತು ಆ ವಿದ್ಯೆಯನ್ನು ಪಡ್ಕೊಂಡವರು ಆ ಉಪಾಸನೆಯಿಂದ ಯಾರು ಬೇಕಾದ್ರೂ ಸ್ವರ್ಗವನ್ನು ಪಡ್ಕೊಳ್ಬೋದು. ಅವ್ರ ತಂದೆಗೆ ಒಂದು ಆಸೆ ಇತ್ತು, ಸ್ವರ್ಗಕ್ಕೆ ನಾನು ಹೋಗಬೇಕು ಅಂತ. ಸೊ ಯಮನಿಂದ ಆ ವಿದ್ಯೆಯನ್ನು ಪಡ್ಕೊಂಡ, ತನ್ನ ತಂದೆಗೆ ಸಹಾಯವನ್ನು ಮಾಡಿ ತನ್ನ ತಂದೆಯನ್ನು ಸ್ವರ್ಗಕ್ಕೆ ಕಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡ. ಮೂರನೇದು ಬ್ರಹ್ಮವಿದ್ಯೆಯನ್ನು ಪಡಿತಾನೆ. ಕೇಳ್ತಾನೆ ಏನಪ್ಪ ಅಂದರೆ, ಯಮ, ಕೆಲವರು ಹೇಳ್ತಾರೆ ಸತ್ತ ಮೇಲೆ ಏನೂ ಇಲ್ಲ ಅಂತೇಳಿ.
ಸತ್ತ ಮೇಲೆ ಏನೂ ಇಲ್ಲ. ಈಗ ನಮ್ಮ ಈ ದೇಹ ಮಣ್ಣಾಯಿತು ಇಲ್ಲ ಬೂದಿ ಆಯಿತು, ಹಂಗಾಗಿ ಏನೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಸತ್ತ ಮೇಲೆ ಏನೂ ಇಲ್ಲ ಅಂತಿಲ್ಲ, ಏನೋ ಇದೆ ಅಂತೇಳಿ. ಸೊ ಸತ್ತ ಮೇಲೆ ಏನಾಗುತ್ತೆ ಅಂತ ನಿನಗೆ ಕರೆಕ್ಟಾಗಿ ಗೊತ್ತಿರೋದು, ಯಾಕಂದರೆ ನೀನು ಮೃತ್ಯುವಿನ ದೇವತೆ, ಹಾಗಾಗಿ ಏನಾಗುತ್ತೆ ಹೇಳು ಅಂಥೇಳಿ. ಅಂದರೆ ಅವನು ಬ್ರಹ್ಮಜ್ಞಾನವನ್ನು ಕೇಳ್ತಿದ್ದಾನೆ, ಆತ್ಮವಿದ್ಯೆಯನ್ನು ಕೇಳ್ತಾ ಇದ್ದಾನೆ, ಆತ್ಮಜ್ಞಾನವನ್ನು ಕೇಳ್ತಿದ್ದಾನೆ. ಸೊ ಆವಾಗ ಯಮಧರ್ಮ ಹೇಳ್ತಾನೆ, ನೋಡು ನಿನಗೆ 1000 ವರ್ಷ ಬಾಳುವಷ್ಟು ಶಕ್ತಿಯನ್ನು, ಆಯುಸ್ಸನ್ನು ನೀನು ಕೊಟ್ಬಿಡ್ತೀನಿ. 100 ಜನ ಮಕ್ಕಳು ಮೊಮ್ಮಕ್ಕಳು ಆಗುವಂಥ ಶಕ್ತಿ ನೀನು ಕೊಡ್ತೀನಿ. ಇಡೀ ಭೂಮಿಯ ರಾಜನನ್ನು ನಾನು ಬೇಕಾದ್ರೂ ಮಾಡ್ತೀನಿ. ಮತ್ತು ಅಪ್ಸರೆಯರು, ಹಲವಾರು ಹೆಣ್ಣು ಮಕ್ಕಳು, ಮತ್ತು ನಿನಗೆ ಬೇಕಾದ ರಥ, ವಜ್ರ, ವೈಡೂರ್ಯ, ಬಂಗಾರ ಎಲ್ಲವನ್ನೂ ಕೊಡ್ತೀನಿ. ಇವತ್ತಿನ ಬಿಲಿನಿಯರ್ ಅಂತೆಲ್ಲ ನಾವು ಮಾತಾಡ್ತೀವಲ್ಲ ಆ ಥರ ಇಡೀ ಭೂಮಿಗೆ ನಿನ್ನ ಅಧಿಪತಿಯನ್ನಾಗಿ ಬೇಕಾದ್ರೂ ಮಾಡಿಬಿಡ್ತೀನಿ. ಆದರೆ ಈ ಒಂದನ್ನು ಮಾತ್ರ ಕೇಳಬೇಡ, ಈ ಆತ್ಮವಿದ್ಯೆ ಅತ್ಯಂತ ಕಷ್ಟವಾದದ್ದು, ಅತ್ಯಂತ ಜಟಿಲವಾದದ್ದು ಮತ್ತು ಅತ್ಯಂತ ಸೂಕ್ಷ್ಮವಾದದ್ದು. ದೇವತೆಗಳಿಗೂ ಅದು ಸಿಕ್ಕಿಲ್ಲ, ಹಾಗಾಗಿ ಇದೊಂದನ್ನು ಬಿಟ್ಟು ಏನು ಬೇಕಾದ್ರೂ ಕೇಳು ಅಂತ. ಪ್ರಾಯಶಃ ನೀವುಗಳೆಲ್ಲ ಆಗಿದ್ದರೆ ಸರಿ ಬಿಡಪ್ಪ, 100 ವರ್ಷ ಬದುಕ್ಬೋದಂತೆ, 10 ಜನ ಮಕ್ಕಳು ಮೊಮ್ಮಕ್ಕಳು ಇರ್ತಾರಂತೆ, ಇಡೀ ಭೂಮಿಯ ಆಧಿಪತ್ಯ ನಂಗೆ ಸಿಗುತ್ತಂತೆ, 1000 ವರ್ಷ ಬದುಕ್ಬೋದಂತೆ, ಮತ್ತೇನು ಬಿಕಾರಿತಾರಲ್ಲ ರಾಜನಾಗಿ ಬದುಕ್ಬೋದಂತೆ. ಆಗಿನ ಕಾಲದಲ್ಲಿ ಇದ್ದಂಗೆ ಈಗೇನಾದರೂ ಅಮ್ಮ ಹೇಳಿದರೆ ನಿಂಗೆ ಫ್ಲೈಟ್ಸು, ಚಾಪರ್ ಫ್ಲೈಟ್ಸು, ಹೆಲಿಕಾಪ್ಟರ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅಂತ ಕಾಣುತ್ತೆ. ಸೊ ಆ ರೀತಿ ಅವಾಗ ಬೇಕಂದ್ರೆ ರಥಗಳನ್ನು, ಕುದುರೆಗಳನ್ನು, ಆನೆಯನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೊಟ್ಟಿರ್ತೀನಿ ಅಂಥೇಳಿ. ನಾವು ಆಯಿತು ಕೂಡ ಅಮ್ಮ ಹೋದರೆ ಹೋಗಲಿ, ಆಮೇಲೆ ನೋಡ್ಕೊಳ್ಳೋಣ, ಸತ್ತ ಮೇಲೆ ಸಾಯ ಸಮಯದಲ್ಲಿ ನೋಡ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಅದನ್ನು ನಚಿಕೇತ ಹಠ ಹಿಡಿತಾನೆ, ನನಗೆ ಬೇಕಾಗಿರೋದು ಅದೇ ವರ, ಅದು ಬಿಟ್ಟು ನನಗೆ ಯಾವರಿಗೂ ಬೇಕಿಲ್ಲ, ಸಾಧ್ಯ ಆದರೆ ಕೊಡು, ಇಲ್ಲಾಂದರೆ ಬೇಡ ಅಂತ. ಅವಾಗ ಯಮ ಹೇಳ್ತಾನೆ, ನಿಜವಾಗ್ಲೂ ನೀನು ಆಧ್ಯಾತ್ಮಿಕ ವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು, ಆತ್ಮವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ನೀನು ಯೋಗ್ಯ ವ್ಯಕ್ತಿ ಆಗಿದೆಯಾ ಅಂತ ಹೇಳಿಬಿಟ್ಟು ಅವನಿಗೆ ಆತ್ಮವಿದ್ಯೆಯನ್ನು ಕೊಡ್ತಾನೆ. ಅವನು ಆತ್ಮಜ್ಞಾನಿ ಆಗ್ತಾನೆ. ಸೊ ನಮ್ಮಲ್ಲಿ ಈ ಸಣ್ಣ ಸಣ್ಣ ದೌರ್ಬಲ್ಯಗಳಿಂದ ನಾವು ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗ್ತಿಲ್ಲ, ಭಗವಂತನನ್ನು ಪಡ್ಕೊಳ್ಳಿಕ್ಕಾಗ್ತಿಲ್ಲ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕಾಗ್ತಿಲ್ಲ, ಇಲ್ಲ ನಮ್ಮ ಗುರಿಗಳನ್ನು ಮುಟ್ಲಿಕ್ಕಾಗ್ತಿಲ್ಲ, ನಮ್ಮ ಯಶಸ್ಸನ್ನು ನಾವು ಕಾಣಲಿಕ್ಕಾಗ್ತಿಲ್ಲ. ಯಾಕೆ? ದೌರ್ಬಲ್ಯ. ಈ ದೌರ್ಬಲ್ಯತೆನ ತೆಗೆದುಹಾಕಿ ಅಂತ ಸ್ವಾಮೀಜಿ ಚಾಟಿ ಬೀಸ್ದಂಗೆ ಭಾರತೀಯ ಯುವಕ ಯುವತಿಯರಿಗೆ ಹೇಳ್ತಿದ್ದಾರೆ. ಈ ದೌರ್ಬಲ್ಯದಿಂದನೇ ಇವತ್ತು ಭಾರತ ದೇಶ, ಅಂದರೆ ಆವತ್ತು ಭಾರತ ದೇಶ ಇನ್ನೊಬ್ಬರು ನಮ್ಮನ್ನು ಆಳುವಂತೆ ಆಗಿದೆ. ಬ್ರಿಟಿಷರ ಸಂಕೋಲಿನ ಭರತ ಮಾತೆ ಬಂಧಿತಳಾಗಿದ್ದಾಳೆ. ಯಾಕೆ ಗೊತ್ತೇನು? ನಿಮ್ಮ ದೌರ್ಬಲ್ಯದಿಂದ. ಈ ದೌರ್ಬಲ್ಯವನ್ನು ಬಿಟ್ಟು ಮೇಲೆ ಹೇಳಿ ಅಂತ ಹೇಳಿ ಕ್ಲಾರಿಯನ್ ಕಾಲ್ ಅಂತ ಹೇಳಿ ಸಿಂಹವಾಣಿಯನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. ಅದು ಆವತ್ತಿಗೆ ಎಷ್ಟು ಸತ್ಯವೋ ಇವತ್ತಿಗೂ ಅಷ್ಟೇ ಸತ್ಯ. ನಾವು ನಮ್ಮ ದೌರ್ಬಲ್ಯವನ್ನು ಬಿಟ್ಕೊಳ್ಬೇಕು. ಅದಾದಮೇಲೆ ಹೇಳ್ತಾರೆ ಸ್ವಾಮೀಜಿ, ಒಳ್ಳೆಯದು ಎಲ್ಲೆಲ್ಲಿದೆಯೋ, ಯಾವ ದೇಶದಲ್ಲಿದೆಯೋ, ಯಾವ ಧರ್ಮದಲ್ಲಿದೆಯೋ, ಯಾವ ಸಂಸ್ಕೃತಿಯಲ್ಲಿದೆಯೋ ಅದೆಲ್ಲವನ್ನೂ ನೋಡಿಕೊಂಡು ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಬೇಕು. ಒಳ್ಳೆಯದನ್ನು ನಾವು ಕಲ್ತ್ಕೊಳ್ಬೇಕು. ಆದರೆ ನಮ್ಮತನವನ್ನು, ನಮ್ಮ ಸ್ವಂತಿಕೆಯನ್ನು ನಾವು ಬಿಡಬಾರ್ದು. ಏನಿದು? ಒಳ್ಳೆಯದನ್ನು ಯಾವ ಧರ್ಮದಲ್ಲಿದ್ದರೂ ಕಲ್ತ್ಕೊಳ್ಳಿ ಅಂತೀರಾ, ಯಾವ ದೇಶದಲ್ಲಿದ್ದರೂ ತಗೊಳ್ಳಿ ಅಂತೀರಾ, ಯಾವ ಸಂಸ್ಕೃತಿಯಲ್ಲಿದ್ದರೂ ತೆಗೆದುಕೊಳ್ಳಿ ಅಂತೀರಾ, ಆದರೆ ನಮ್ಮ ತನವನ್ನು ನಾವು ಬಿಡಬಾರ್ದು ಅಂತೀರಾ. ಏನಿದು? ಹೆಂಗಿದು ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ನಿಮಗೆ ಯುವಕರಿಗೆ ಬರ್ಬೋದು. ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಒಂದೇ ಥರ ಜಮೀನು, ಒಂದೇ ಥರ ಮಣ್ಣು. ಆ ಮಣ್ಣನ್ನೆಲ್ಲ ನಾವು ಚೆನ್ನಾಗಿ ಅದನ್ನೆಲ್ಲ ಅಗದು ಅದರಲ್ಲಿರುವಂಥ ಕಲ್ಲುಗಳನ್ನೆಲ್ಲ ಆರಿಸಿದ್ವಿ, ಹೆಂಟೆಲ್ಲ ಹೊಡೆದ್ವಿ, ಮತ್ತು ಅದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಮಣ್ಣನ್ನು ಹದ ಮಾಡಿದ್ವಿ. ಹದ ಮಾಡಿ ಒಂದು ಕಡೆ ತೆಂಗಿನ ಗಿಡ ನೆಡ್ತೀವಿ, ಇನ್ನೊಂದು ಕಡೆ ಮಾವಿನ ಗಿಡ ನೆಟ್ವಿ, ಇನ್ನೊಂದು ಕಡೆ ಬಾದಾಮಿ ಗಿಡ ನೆಟ್ವಿ, ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಹಣ್ಣಿನ ಗಿಡ ನೆಟ್ವಿ. ಎಲ್ಲದಕ್ಕೂ ಒಂದೇ ಥರ ಮಣ್ಣು, ಒಂದೇ ಥರ ಗೊಬ್ಬರ, ಒಂದೇ ಥರ ನೀರು, ಒಂದೇ ಥರ ಸೂರ್ಯನ ಬಿಸಿಲು ಬರ್ತಾ ಇದೆ. ಸೂರ್ಯನ ಬಿಸಿಲು ಬೀಳುವ ಹಾಗೆ ನಾವು ನೋಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗುವಂಥ ಏನೇನು ಕಂಡೀಷನ್ಸ್ ಇರುತ್ತೋ, ಆ ಗಿಡ ಬೆಳಿಲಿಕ್ಕೆ, ಆ ಮರ ಬೆಳಿಲಿಕ್ಕೆ ಏನೇನು ಕಂಡೀಷನ್ಸ್ ಇರುತ್ತೋ ಆ ಕಂಡೀಷನ್ಸ್ನೆಲ್ಲ ನಾವು ನೋಡ್ಕೊಂಡಿದ್ದೀವಿ. ಆದರೆ ತೆಂಗಿನ ಮರ ಅದರದ್ದೇ ಆದ ರೀತಿಯಲ್ಲಿ ಬೆಳೀತದೆ, ಮಾವಿನ ಮರ ಅರ್ಧದ್ರದ್ದೇ ಆದ ರೀತಿಯಲ್ಲಿ ಬೆಳೀತದೆ. ಇನ್ನು ಗೇರ್ ಮರ ಅಂತ ನಾವೇನು ಹೇಳ್ತೀವಲ್ಲ, ಬಾದಾಮಿ ಗಿಡ ಅಂತೇಳಿ ಮಲೆನಾಡಿನಲ್ಲಿ ಸಿಗುತ್ತಲ್ಲ, ಅದು ಅದರದ್ದೇ ಆದ ರೀತಿಯಲ್ಲಿ ನಡ್ತದೆ. ಇನ್ನು ನೀವು ಸಪೋಟ ಗಿಡ ಹಾಕಿದ್ರೆ ಸಪೋಟ ಅದರದ್ದೇ ಆದ ರೀತಿಯಲ್ಲಿ ಬೆಳೀತದೆ. ಒಂದೇ ಮರ, ಒಂದೇ ಮಣ್ಣು, ಒಂದೇ ಜಮೀನು, ಇಲ್ಲ ಒಂದೇ ಗೊಬ್ಬರ, ಒಂದೇ ನೀರು, ಒಂದೇ ಥರ ಸೂರ್ಯನ ಬಿಸಿಲಿದೆ ಅಂಥೇಳಿ ಎಲ್ಲವೂ ಒಂದೇ ಥರ ಬೆಳೆಯಲ್ಲ, ಒಂದೇ ಫೇಸಲ್ಲಿ ಬೆಳೆಯೋದಿಲ್ಲ, ಇಲ್ಲ ಒಂದೇ ಥರ ಹಣ್ಣು ಕೊಡೋಲ್ಲ. ಬದಲಾಗಿ ಅದರ ಸ್ವಧರ್ಮದಲ್ಲಿ ಬೆಳೀತದೆ. ಸೊ ಅದೇ ರೀತಿ ಒಳ್ಳೆಯದನ್ನೆಲ್ಲ ನಾವು ಪಡ್ಕೊಳ್ಬೇಕು, ಆದರೆ ನಮ್ಮತನವನ್ನು ನಾವು ಬಿಡಬಾರ್ದು. ನಮ್ಮ ಭಾರತೀಯತ್ವವನ್ನು, ನಮ್ಮ ಜನಾಂಗ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು, ಸನಾತನ ಧರ್ಮವನ್ನು ಬಿಡಬಾರ್ದು ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಹೇಳ್ತಾ ಮನುವಿನ ಒಂದು ಶ್ಲೋಕದ ಅರ್ಥವನ್ನು, ಮನುವಿನ ಒಂದು ಶ್ಲೋಕವನ್ನು ಉದ್ಘಾರ ಮಾಡ್ತಾರೆ. ಏನಪ್ಪ ಅಂದರೆ, ಅಂತ್ಯಜರಿಂದಲೂ ಶ್ರದ್ಧೆಯಿಂದ ಒಳ್ಳೆಯ ವಿಷಯವನ್ನು ಕಲಿಯಿರಿ. ಯಾರು ಅತ್ಯಂತ ಕೀಳು ಜನಾಂಗ ಅಂತ ಏನು ನಾವು ಅಂತ ಇದ್ರೋ,
ತಪ್ಪು ಕಲ್ಪನೆಯಿಂದ ಅವರಿಂದಲೂ ಕೂಡ ಏನಾದರೂ ಒಳ್ಳೆಯದಿದ್ರೆ ಅವರಿಂದಲೂ ಕಲೀರಿ. ಮುಕ್ತಿ ಮಾರ್ಗವು ಒಬ್ಬ ಪರೆಯನ ಬಾಯಿಂದ ಬಂದರೂ ಶ್ರದ್ಧಾ ಭಕ್ತಿಗಳಿಂದ ಕಲೀರಿ. ಒಬ್ಬ ಅನಕ್ಷರಸ್ಥ, ಅವನು ಅತ್ಯಂತ ಕೀಳು ಅಂತ ನಾವೇನಂತಿರಲ್ಲ, ಅವನಿಂದ ಒಳ್ಳೆಯ ವಿಷಯಗಳು ಬಂದರೆ ಮುಕ್ತಿ ಮಾರ್ಗಕ್ಕೆ ಏನಾದರೂ ಸಹಾಯ ಆಗುತ್ತೆ ಅಂದರೆ ದಯವಿಟ್ಟು ಕಲ್ತ್ಕೊಳ್ಳಿಯಪ್ಪ. ಮತ್ತು ಸ್ತ್ರೀ ರತ್ನವು ಅತಿ ನೀಚ ಕುಲದಿಂದ ಬಂದಿದ್ದರು, ಅವಳನ್ನು ಕೂಡ ಸತಿಯಾಗಿ ಸ್ವೀಕರಿಸಿ. ಯಾರು ಕೆಳಗಿನ ಜಾತಿಯಲ್ಲಿ ಬಂದಿದ್ದಾಳೆ ಒಬ್ಬ ಹೆಣ್ಮಗು ಅಂದರೆ ಅವಳಲ್ಲಿ ಒಳ್ಳೆ ಗುಣ ಇದ್ದರೆ ಅವಳನ್ನು ನಿಮ್ಮ ಪತ್ನಿಯಾಗಿ ಸ್ವೀಕರಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಅವಳ ಮಾತನ್ನು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಅವಳ ಮಾತನ್ನು ಅನುಸರಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂಥೇಳಿ ಇದನ್ನು ಯಾರು ಹೇಳಿದ್ದು? ಮನು ಹೇಳಿದ್ದು. ಆ ಮನುವಿನ ಶ್ಲೋಕದ ಅರ್ಥವನ್ನು, ಭಾವಾರ್ಥವನ್ನು ಸ್ವಾಮಿ ವಿವೇಕಾನಂದ ಇಲ್ಲಿ ಉದ್ಗಾರ ಮಾಡ್ತಾ ಇದ್ದಾರೆ. ಅಂದರೆ ಮನು ಸ್ಮೃತಿಯ ಉದ್ಗಾರವನ್ನು, ಎಕ್ಸಾಂಪಲ್ನ, ಕೋಟನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಹೇಳಿದ್ದು ಏನಪ್ಪ ಅಂತ ಅಂದರೆ ನಾವು ಸ್ವಂತಿಕೆಯನ್ನು ಇಟ್ಕೊಳ್ಬೇಕು, ನಾವು ನಮ್ಮದೇ ಆದ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳ್ತಾರೆ. ಸ್ವತಂತ್ರವಾಗಿದ್ದುಕೊಂಡು ನಿಮಗೆ ಸಾಧ್ಯವಾದಷ್ಟು ಜೀರ್ಣವಾಗಿಸಿಕೊಂಡು ಎಲ್ಲ ದೇಶಗಳಿಂದಲೂ ಕಲಿತುಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಲ್ಲರಲ್ಲಿಯೂ ಅಮೋಘವಾದ ಪರಂಪರಾಗತವಾಗಿ ಬಂದ ಸಂಸ್ಕೃತಿ ಇದೆ. ಅದು ನಮ್ಮ ಭವ್ಯ ರಾಷ್ಟ್ರದ ಅನಂತ ಭೂತಕಾಲದ ಕೊಡುಗೆಯಾಗಿದೆ. ಆದ್ದರಿಂದ ಅದನ್ನು ಬಿಡಬೇಡಿ. ನಾವು ಹಿಂದೂಗಳಾದ್ದರಿಂದ ಸರ್ವವೂ ನಮ್ಮ ರಾಷ್ಟ್ರದ ಧ್ಯೇಯಕ್ಕೆ ಅಧೀನವಾಗಿರಬೇಕು. ಪ್ರತಿಯೊಬ್ಬನಿಗೂ ತನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಒಂದೊಂದು ಧ್ಯೇಯವಿದೆ, ಅದಕ್ಕೆ ತಕ್ಕಂತೆ ನೀವು ಬೆಳೆಯಬೇಕು ಅಂತ. ಅಂದರೆ ನನ್ನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು, ನನ್ನ ಧರ್ಮವನ್ನು ನಾನು ಬಿಡಬಾರ್ದು, ನನ್ನ ದೇಶವನ್ನು ನಾನು ಬಿಡಬಾರ್ದು. ನಾನು ಯಾವ್ಯಾವ ಧರ್ಮ, ಯಾವ್ಯಾವ ಸಂಸ್ಕೃತಿ, ಯಾವ್ಯಾವ ದೇಶದಲ್ಲಿ ಒಳ್ಳೇದಿದೆಯೋ ಅದನ್ನೆಲ್ಲ ಸೇರಿಸ್ಕೊಂಡ ಅದು ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ನಮ್ಮ ಪೂರ್ವಜರು ಕೊಟ್ಟಿರುವಂಥ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಸನಾತನ ಧರ್ಮ ಅತ್ಯಂತ ಭವ್ಯವಾದದಪ್ಪ, ಅತ್ಯಂತ ಶ್ರೇಷ್ಠವಾದದ್ದಪ್ಪ. ಅದ್ರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದೆ, ಆ ಲೋಪದೋಷಗಳನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ನಮಗೆ ಮಾತಾಡ್ತಿದ್ದಾರೆ. ಯಾಕೆ? ಲೋಪದೋಷಗಳು ಯಾವ ಧರ್ಮದಲ್ಲಿಲ್ಲ ಹೇಳಿ? ಲೋಪದೋಷಗಳು ಯಾವ ಸಂಸ್ಕೃತಿಯಲ್ಲಿಲ್ಲ ಹೇಳಿ? ಲೋಪದೋಷಗಳು ಯಾವ ಜನಾಂಗದಲ್ಲಿಲ್ಲ ಹೇಳಿ? ಲೋಪದೋಷಗಳು ಯಾವ ಮನೆಯಲ್ಲಿಲ್ಲ ಹೇಳಿ? ಎಲ್ಲರ ಮನೆ ದೋಸೆ ಹೆಂಚು ತೂತು ಅಂತ ನಾವು ಹೇಳ್ತಿರ್ತೀವಲ್ಲ, ಅದೇ ರೀತಿ ಎಲ್ಲರ ಮನೆ, ಎಲ್ಲ ವ್ಯಕ್ತಿತ್ವದಲ್ಲಿ, ಎಲ್ಲ ಧರ್ಮದಲ್ಲಿ, ಎಲ್ಲ ಜನಾಂಗದಲ್ಲಿ, ಎಲ್ಲ ಸಂಸ್ಕೃತಿಯಲ್ಲಿ, ಎಲ್ಲ ದೇಶಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಶಕ್ತಿ ಇದೆ, ಅವ್ರದ್ದೇ ಆದಂಥ ವೀಕ್ನೆಸ್, ದೌರ್ಬಲ್ಯಗಳಿದೆ, ಅವ್ರದ್ದೇ ಆದಂಥ ಸಕಾರಾತ್ಮಕವಾದ ಹಲವಾರು ಗುಣಗಳಿದೆ, ನಕಾರಾತ್ಮಕವಾದ ಬೇಡದೇ ಇರುವಂಥ ಕೆಲವು ಗುಣಗಳು ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು, ನಮ್ಮಲ್ಲಿರುವಂಥ ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು, ನಮ್ಮ ಪೂರ್ವಜರು ಕೊಟ್ಟಿರುವಂಥ ಸಂಸ್ಕೃತಿಯ ಭವ್ಯತೆಯನ್ನು, ಹಿರಿಮೆ ಗರಿಮೆಯನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಕೂಡ ತಿಳ್ಕೊಂಡು ಅದನ್ನು ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಮ ಜನಾಂಗದ ಆಧ್ಯಾತ್ಮಿಕತೆಗೆ, ಯಾಕಂದರೆ ಆಧ್ಯಾತ್ಮಿಕವೇ ನಮ್ಮ ಶಕ್ತಿ, ನಮ್ಮ ಕೇಂದ್ರ, ಮೂಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅದನ್ನೇ ಧರ್ಮ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕತೆಗೆ ಏನೇನು ಬೇಕೋ ಎಲ್ಲವನ್ನೂ ಬೇಕಾದ್ರೆ ಪಡ್ಕೊಳ್ಳಿ. ಮತ್ತು ಇನ್ನೊಂದು ಹೇಳ್ತಾರೆ, ಪಾವಿತ್ರತೆ, ಪರಿಶುದ್ಧತೆ. ಅದಕ್ಕೆ ಬೇಕಾದಾಗ ಅದಕ್ಕೆ ಸಹಾಯಕವಾಗುವಂಥ ಪಾಶ್ಚಾತ್ಯ ವಿಜ್ಞಾನಶಾಸ್ತ್ರ, ಐಶ್ವರ್ಯ, ಅಧಿಕಾರ, ಯಶಸ್ಸು ಏನನ್ನು ಬೇಕಾದ್ರೂ ಪಡ್ಕೊಳ್ಳಿ, ಏನನ್ನು ಬೇಕಾದ್ರೂ ಸಂಪಾದನೆ ಮಾಡಿ. ಆದರೆ ಆಧ್ಯಾತ್ಮಿಕತೆ ಮತ್ತು ಪಾವಿತ್ರತೆ ಇವೆಲ್ಲವೂ ಕೂಡ ಅಧೀನವಾಗಿರಬೇಕು. ಇವು ಅದನ್ನು ಸೂಪರ್ಸೀಡ್ ಮಾಡಬಾರ್ದು. ಆವಾಗ ಮಾತ್ರ ನಾವು ನಿಜವಾದ ಹಿಂದೂಗಳಾಗಲಿಕ್ಕೆ ಸಾಧ್ಯ. ಯಾಕೆ? ತ್ಯಾಗ ಮತ್ತು ಸೇವೆ ನಮ್ಮ ಭಾರತದ ಆದರ್ಶ, ನಮ್ಮ ಭಾರತದ ಕೇಂದ್ರ ಬಿಂದು ರಾಜಕೀಯ ಅಲ್ಲ, ಹಣ ಅಲ್ಲ, ಅಧಿಕಾರ ಅಲ್ಲ, ಸಂಪತ್ತಲ್ಲ, ಬದಲಾಗಿ ಧರ್ಮ ಮತ್ತು ಅಧ್ಯಾತ್ಮ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇನ್ನು ನಮಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ಭಾರತೀಯತ್ವವನ್ನು, ಭಾರತೀಯರನ್ನು ನೀವಷ್ಟು ಹಾಡಿ ಹೊಗಳ್ತಾ ಇದ್ದೀರಾ, ಪಾಶ್ಚಾತ್ಯರನ್ನು ನೀವು ಹೇಳ್ತಾ ಇದ್ದೀರಾ, ಬಟ್ ಅವ್ರಿಗಿಂತಲೂ ನಾವು ಉತ್ತಮ ಅಂತ ಹೇಳ್ತಿದ್ದೀರಲ್ಲ, ಯಾಕಪ್ಪ ಅಂತ ಪ್ರಶ್ನೆ ಬರ್ಬೋದು ನಿಮಗೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ನಿಜವಾದ ವಜ್ರ ಮತ್ತು ಕೃತಕ ವಜ್ರ ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾರೆ. ಏನು? ಭಾರತೀಯ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಇವೆರಡು ಹೇಗಪ್ಪ ಅಂದರೆ, ಒಂದು ನಿಜವಾದ ವಜ್ರವಾದರೆ ಇನ್ನೊಂದು ಕೃತಕ ವಜ್ರ. ಕೃತಕ ವಜ್ರ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಲ್ಲಗೆಳಿತಾ ಇದ್ದಾರೆ, ಅದು ಹೀನ ಅಂತ ಹೇಳ್ತಿದ್ದಾರೆ ಅಂತಲ್ಲ, ಅದರಲ್ಲಿ ಇರೋದೆಲ್ಲ ಸತ್ಯ ಅಲ್ಲ. ಯಾಕೆ ಸತ್ಯ ಅಲ್ಲ? 15-16ನೇ ಶತಮಾನ ಆದಮೇಲೆ, ವಿಶೇಷವಾಗಿ 17-18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿಯಾಗಿ ಅಲ್ಲಿ ಸಾಕಷ್ಟು ಹಣ ಬಂದಿದೆ, ಸಾಕಷ್ಟು ಸಂಪತ್ತು ಬಂದಿದೆ, ಸಾಕಷ್ಟು ಅಧಿಕಾರ ಬಂದಿದೆ, ತಂತ್ರಜ್ಞಾನಗಳು ಉಂಟಾಗಿದೆ. ಆ ಸಮಯದಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದರು ಮಾತಾಡ್ತಿರುವಂಥ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ದೇಶ ಈಗ ದಾಸ್ಯತ್ವವನ್ನು ಅನುಭವಿಸಿದೆ, ಬಡತನವನ್ನು ಅನುಭವಿಸ್ತಾ ಇದೆ, ಅನಕ್ಷರತೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇಶ ಕೀಳು. ಆ ಪರಕೀಯ ಧರ್ಮ, ಪರಕೀಯರ ಸಂಸ್ಕೃತಿ
ಸಂಸ್ಕೃತಿ ಪರಕೀಯರ ದೇಶ, ಅದು ಉತ್ತಮ, ಅದು ಶ್ರೇಷ್ಠ, ಅದನ್ನು ನಾವು ಅನುಭವಿಸಬೇಕು, ಇಲ್ಲ ಅದನ್ನು ನಾವು ಫಾಲೋ ಮಾಡಬೇಕು, ಅದನ್ನು ನಾವು ಇಮಿಟೇಟ್ ಮಾಡಬೇಕು, ಫಾಲೋ ಮಾಡಿದ್ರೆ ತಪ್ಪಿಲ್ಲ, ಇಮಿಟೇಟ್ ಮಾಡಬೇಕು ಅಂತ ಹಲವಾರು ಜನ ಯುವಕರು ಆಗಿನ ಸಮಯದಲ್ಲಿ ಆಲೋಚನೆ ಮಾಡ್ತಾ ಇದ್ರು. ಹಲವಾರು ನೇತಾರರು ಕೂಡ ಆ ರೀತಿಯಾದಂಥ ಕರೆಯನ್ನು ಕೆಲವರು ಬುದ್ಧಿವಂತರು ಅಂತ ಅನಿಸ್ಕೊಂಡವ್ರು ಕೊಡ್ತಾ ಇದ್ರು. ಇದನ್ನೆಲ್ಲವನ್ನು ಸ್ವಾಮಿ ವಿವೇಕಾನಂದರು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಏನಪ್ಪ ಅಂತ ಅಂದರೆ, ಇದು ನಮ್ಮ ಪಾಶ್ಚಾತ್ಯ ಸಂಸ್ಕೃತಿ ಕೃತಕ ವಜ್ರವಾದರೆ ಭಾರತೀಯ ಸಂಸ್ಕೃತಿ ನಿಜವಾದ ವಜ್ರ. ಯಾಕೆ ಅದು ಇವತ್ತೆಲ್ಲ ಬೆಳಗಿದೆಯಪ್ಪ. ಆದರೆ ಸ್ವಾಮಿ ವಿವೇಕಾನಂದರು ಇದು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದ ಸಮಯದಲ್ಲೇ ಹೇಳ್ತಾರೆ, ನೀವಿವತ್ತು ಕೈಗಾರಿಕಾ ಕ್ರಾಂತಿಯಿಂದ ಹೊಸ ಹೊಸ ನವಾನ್ವೇಷಣೆಗಳನ್ನು ಮಾಡಿ ಹಣವನ್ನು ಅಧಿಕಾರವನ್ನು ಪಡ್ಕೊಂಡು ನೀವು ಉಬ್ಬಿ ಹೋಗಿದ್ದೀರಾ. ಪಾಶ್ಚಾತ್ಯ ವಿಜ್ಞಾನದ ವಿಕಾಸದಿಂದ ದೇವರು ಧರ್ಮ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ದೇವರು ಮತ್ತು ಧರ್ಮವನ್ನು ಕಡೆಗಣಿಸಿದ್ದೀರಾ. ಈಗ ಮೆಟಾಫಿಸಿಕ್ಸ್ ಇಸ್ ಮೀನಿಂಗ್ಲೆಸ್, ಫಿಲಾಸಫಿ ಇಸ್ ಮೀನಿಂಗ್ಲೆಸ್, ನಾನ್ ಸೆನ್ಸ್ ಅಂತ ಹೇಳ್ತೀವಿ. ಲಾಜಿಕಲ್ ಪಾಸಿಟಿವ್ಸ್ ಅಂತ ಸಿಸ್ಟಮ್ ಆಫ್ ಸ್ಕೂಲು ಅವ್ರು ಹೇಳ್ತಾರೆ ಏನಂದರೆ ಮೆಟಾಫಿಸಿಕ್ಸ್ ಇಸ್ ನಾನ್ ಸೆನ್ಸ್, ಮೀನಿಂಗ್ಲೆಸ್ ಅಂತೇಳಿ. ಆ ರೀತಿಯಾದ ಧೋರಣೆಯನ್ನು ನೀವು ಹೆಚ್ಚು ಹೆಚ್ಚು ಪಡ್ಕೊಳ್ತಾ ಇದ್ದೀರಾ, ನೀವು ಹೆಚ್ಚು ಹೆಚ್ಚು ಜನ ಅದಕ್ಕೆ ಸೇರಿಕೊಳ್ತಾ ಇದ್ದೀರಾ ಆ ಗುಂಪಿಗೆ. ಆದರೆ ನಿಮ್ಮ ಇಡೀ ಪಾಶ್ಚಾತ್ಯ ಸಂಸ್ಕೃತಿ ಲಾವಾ ರಸದ ಮೇಲಿದೆ. ಯಾವಾಗ ಬೇಕಾದ್ರೂ ಹೇಗೆ ಲಾವಾರಸ ಜಾಸ್ತಿ ಆದಾಗ ವಾಲ್ಕೆನೋ ಎರಪ್ಷನ್ ಆಗುತ್ತೋ ಅದೇ ರೀತಿ ನಿಮ್ಮ ಸಂಸ್ಕೃತಿ ನಾಶದ ಅಂಚಿಗೆ ಹೋಗ್ಬೋದು. ನಿಮ್ಮಲ್ಲಿ ದೊಡ್ಡ ದೊಡ್ಡ ಆಂದೋಲನಗಳು ನಡೀಬೋದು, ದೊಡ್ಡ ದೊಡ್ಡ ಕೋಲಾಹಲಗಳು ನಡೀಬೋದು, ಗಲಾಟೆಗಳು ನಡೀಬೋದು, ಯುದ್ಧಗಳು ನಡೀಬೋದು. ಹಾಗಾಗಿ ಹುಷಾರಾಗಿರಿ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನೀವು ತುಂಬ ಮುಂದುವರೆದಿದ್ದೀರಾ ಅಂತೇಳಿ ತುಂಬ ಉಬ್ಬಬೇಡಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಕರೆಯನ್ನು ಕೊಟ್ಟಿದ್ದರು. ದುರದೃಷ್ಟ ಏನಪ್ಪ ಅಂದರೆ ಅವ್ರು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳಿ 50 ವರ್ಷದಲ್ಲೇ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂಥ 2 ದೊಡ್ಡ ಅಹಿತಕರ ಘಟನೆಗಳು ನಡೆದು ಬಿಡ್ತು. ಏನಪ್ಪ ಅಂದರೆ ವಿಶ್ವ ಯುದ್ಧಗಳು, ವರ್ಲ್ಡ್ ವಾರ್ ಅಂತ ನಾವು ಕೇಳ್ತಿಲ್ವ, ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2. ಯಾಕೆ ಪ್ರತಿಯೊಂದು ದೇಶವು ಕೂಡ ಇನ್ನೊಂದು ದೇಶವನ್ನು ಆಕ್ರಮಣ ಮಾಡ್ಕೋಬೇಕು ಅಂತ, ತಾನು ದೊಡ್ಡವನು ಅಂತ 2. 3 ಸೈಂಟಿಫಿಕ್ ರೆವಲ್ಯೂಷನ್ ಆಗಿಬಿಟ್ಟು ಸೈಂಟಿಫಿಕ್ ಎವಲ್ಯೂಷನ್ ಆಗಿ ಅದರಿಂದ ಟೆಕ್ನಾಲಜಿಗಳು ಬಂದು ಬಾಂಬನ್ನು ಕಂಡುಹಿಡಿದ್ರು, ಏರೋಪ್ಲೇನ್ ಕಂಡುಹಿಡಿದ್ರು, ಇಲ್ಲ ರಾಕೆಟ್ಗಳು ಕಂಡುಹಿಡಿದ್ರು, ಇನ್ನು ಹೊಸ ಹೊಸದಂತಹ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ಬಂದರು. ಆದರೆ ಧರ್ಮವನ್ನು, ಅಧ್ಯಾತ್ಮವನ್ನು, ಮೌಲ್ಯಗಳನ್ನು ಬಿಟ್ಟುಬಿಟ್ರು. ಹಾಗಾಗಿ ಇಡೀ ವಿಶ್ವ ಬೆಚ್ಚಿ ಬೀಳುವಂತೆ, ವಿಶ್ವದ ಸಾವಿರಾರು ಜನ, ಲಕ್ಷಾಂತರ ಜನ ಸಾಯುವಂಥ 2 ಮಹಾಯುದ್ಧಗಳು ನಡೆದುಬಿಡ್ತು. ಸ್ವಾಮಿ ವಿವೇಕಾನಂದರು ಹೇಳಿದರು, ನಿಮ್ಮ ಇಡೀ ಪಾಶ್ಚಾತ್ಯ ಜನಾಂಗ ಸಂಸ್ಕೃತಿ ಲಾವಾರಸದ ಮೇಲಿದೆ ಅಂತ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರೆಲ್ಲ ಉಬ್ಬೋಗಿದ್ದಾರೆ, ಅವರೆಲ್ಲ ತುಂಬ ಮುಂದುವರೆದಿದ್ದಾರೆ ಅಂತ ನೀವು ಉಬ್ಬೋಗ್ಬೇಡ್ರಪ್ಪ, ನೀವು ಅವ್ರನ್ನ ಇಮಿಟೇಟ್ ಮಾಡಬೇಡ್ರಪ್ಪ. ಅದು ಕ್ಷಣಿಕವಾದದ್ದು, ಅವ್ರು ಏನು ಪಡ್ಕೊಂಡಿದ್ದಾರೋ ಅದು ಕ್ಷಣಿಕವಾದದ್ದು. ಇವತ್ತು ಯಾವಾಗಲೂ ಹೀಗೆ ಇರುತ್ತೆ ಅಂತಿಲ್ಲ. ಆದರೆ ನಿಮ್ಮವರು ಕೊಟ್ಟಂಥ ಮೌಲ್ಯಗಳು, ನಿಮ್ಮ ಋಷಿಮುನಿಗಳು ಕೊಟ್ಟಂತಹ ಜ್ಞಾನದ ವಿಚಾರಗಳು, ಜ್ಞಾನದ ವಿಚಾರಧಾರೆಗಳೇನಿದೆಯಲ್ಲ ಅದು ಅತ್ಯಂತ ಸತ್ಯ, ನಿಜವಾದ ಸತ್ಯ, ಪಾರಮಾರ್ಥಿಕ ಸತ್ಯ. ಜೀವನದಲ್ಲಿ ನೀವು ಮುಂದೆ ಹೋದಂಗೆ, ಜೀವನದಲ್ಲಿ ನೀವು ಮೆಚುರಿಟಿ ಬಂದ ಹಾಗೆ ಇನ್ನು ಹಲವಾರು ವರ್ಷಗಳು ಕಳೆದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಸ್ವಾಮೀಜಿ ಇದು ಹೇಳ್ತಾರೆ. ಉದಾಹರಣೆಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನು ನಾವು ಬ್ರಿಟಿಷರು ಹೇಳ್ಕೊಳ್ತಾ ಇದ್ರು, ಇವತ್ತೆಲ್ಲಿದ್ದಾರೆ ಅವರು? ಒಂದು ಮೂಲೆಗೆ ಹೋಗಿದ್ದಾರೆ. ಅದೇ ಸೀಸರ್ ಕಟ್ಟಿರುವಂಥ ಸಾಮ್ರಾಜ್ಯ ಇವತ್ತು ಜೇಡರ ಬಲೆ ಕಟ್ತಾ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ರೋಮನ್ ಸಿವಿಲೈಸೇಷನ್ ಏನು ಪಾಶ್ಚಾತ್ಯವನ್ನೇ ಇಲ್ಲ ವಿಶ್ವವನ್ನೇ ಅರ್ಧ ಆಕ್ರಮಣಿಸ್ಕೊಂಡಿತ್ತು ಅಂತ ಹೇಳಿ 1000 ವರ್ಷ ಅವ್ರು ಆಳಿದ್ರು. ಪಾಶ್ಚಾತ್ಯ ಸಂಸ್ಕೃತಿಗೆ ಗ್ರೀಕರು, ರೋಮನರ ಪ್ರಭಾವ ತುಂಬ ಇದೆ ಅಂತ ಅವರೆಲ್ಲ ಹೇಳ್ತಾ ಇರ್ತಾರೆ. ಅಂತಹ ಸೀಸರ್ ಕಟ್ಟಿರುವಂತಹ ರೋಮ್ ಸಾಮ್ರಾಜ್ಯ ಇವತ್ತೇನಾಗಿದೆ, ಜೇಡರ ಬಲೆ ಕಟ್ತಾ ಇದೆ. ಸೊ ಹಾಗಾಗಿ ಹಲವಾರು ರಾಜ ಮಹಾರಾಜರು ಬಂದೋದ್ರು, ಹಲವಾರು ಜನಾಂಗಗಳು ಅವ್ರದ್ದೆಲ್ಲ ಬಂದು ಹೋಯಿತು, ಹಲವಾರು ಸಂಸ್ಥಾನಗಳು ಬಂದು ಹೋಯಿತು. ಆದರೆ ಇವೆಲ್ಲವೂ ಕೂಡ ನಶಿಸಿ ಹೋಗಿದೆ. ಆದರೆ ನಮ್ಮಲ್ಲೂ ಕೂಡ ಈ ರೀತಿ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮ ಪೂರ್ವಜರು ಕೊಟ್ಟಿರುವಂಥ ವಿಚಾರಧಾರೆಗಳು, ಆಧ್ಯಾತ್ಮ ತತ್ವ, ವೇದಾಂತ ತತ್ವ ಅದು ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ನಮ್ಮನ್ನು ಕಾಪಾಡೋದು, ಮನುಕುಲವನ್ನು ಕಾಪಾಡೋದು. ನಾವಿದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ, ನಮ್ಮ ಜೀವನದ ಮೂಲ ಮಂತ್ರಕ್ಕೆ ಎಲ್ಲಿಯವರೆಗೂ ಧಕ್ಕೆ ಬರೋದಿಲ್ವೋ, ಎಲ್ಲಿವರೆಗೂ ತೊಂದರೆ ಆಗೋದಿಲ್ವೋ ಅಲ್ಲಿವರೆಗೂ ದೇಶ ಪರಿಮಿತವಾಗಿರುತ್ತೆ. ಎಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬಿಡ್ತೀವೋ, ನಮ್ಮ ಪೂರ್ವಜರ ಆಲೋಚನೆಗಳನ್ನ ಬಿಟ್ಟು ಬಿಡ್ತೀವೋ, 2-3 ತಲೆಮಾರಿನಲ್ಲಿ ಆ ಸಂಸ್ಕೃತಿ, ಆ ಧರ್ಮ, ಆ ದೇಶ ನಾಶವಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು ಸ್ವಾಮೀಜಿ. ಎಲ್ಲಿ ಯಾವಾಗ ನಾವು ನಮ್ಮ ಧರ್ಮವನ್ನು ಬಿಡ್ತೀವೋ, ಯಾವಾಗ ನಮ್ಮ ಸಂಸ್ಕೃತಿಯನ್ನು ಬಿಡ್ತೀವೋ, ಯಾವಾಗ ನಮ್ಮ ಪೂರ್ವಜರ ಆಲೋಚನೆಗಳನ್ನು, ವಿಚಾರಗಳನ್ನು ನಾವು ಬಿಟ್ಟು ಬಿಡ್ತೀವೋ ಆವಾಗ ನಮ್ಮ ಸಾವು ನಿಶ್ಚಿತ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಉದಾಹರಣೆಗೆ ನಿಮಗೆ ಉದಾಹರಣೆ ಕೊಡಬೇಕಂದ್ರೆ, ಇವತ್ತಿನ ಅಫ್ಘಾನಿಸ್ತಾನ, ಇವತ್ತಿನ ಪಾಕಿಸ್ತಾನ, ಇವತ್ತಿನ ಸಿರಿಯಾ, ಇವತ್ತಿನ ಈಜಿಪ್ಟ್, ಇವತ್ತಿನ ಟರ್ಕಿ, ಇವೆಲ್ಲವೂ ನೋಡಿದ್ರೆ ಒಂದಾನೊಂದು ಕಾಲದಿಲ್ಲ. ಇರಾನ್ ಇರಾಕಲ್ಲಿ ಪಾರ್ಸಿಗಳಿದ್ದು, ಜರತುಷ್ಟ ಇದಿತ್ತು. ಆವಾಗ ಅತ್ಯಂತ ವೈಭವಪೂರಿತವಾಗಿ ಅವರಿದ್ದರು. ಆದರೆ ಮುಸಲ್ಮಾನರ ಆಕ್ರಮಣವಾದ ಮೇಲೆ ಅಲ್ಲಿನವರು ಪ್ರಾಣಕ್ಕೋಸ್ಕರ ಬೇರೆ ಬೇರೆ ರಾಜಕೀಯ ಕಾರಣಗಳಿಗೆಲ್ಲ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು. ಇವತ್ತು ಆ ಪಾರ್ಸಿ ಧರ್ಮದ ಮೂಲವನ್ನು ಒಂದು ಚೂರಾದರೂ ನೋಡೋಕ್ಕೆ ಸಿಗುತ್ತಾ? ಸಿಗೋದಿಲ್ಲ.
ಇನ್ನು ಅಫ್ಘಾನಿಸ್ತಾನಲ್ಲಿ ನಾವು ಋಗ್ವೇದದ ಮಂತ್ರಗಳು, ಅತ್ಯಂತ ಹಳೆಯ ಶಾಸ್ತ್ರ ಗ್ರಂಥವಾದ, ವಿಶ್ವದ ಹಳೆಯ ಶಾಸ್ತ್ರ ಗ್ರಂಥವಾದಂತಹ ಋಗ್ವೇದದಲ್ಲಿ ನೀವು ನೋಡಿದ್ರಿ ಅಂದರೆ ಅಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಉಲ್ಲೇಖಗಳು ಜಿಯಾಗ್ರಫಿಕಲಿ ತುಂಬ ಸಿಗುತ್ತೆ. ಆದರೆ ನೀವೇನಾದರೂ ಪಾಕಿಸ್ತಾನದಲ್ಲಾದರೂ ಅಲ್ಲೊಂದಿಲ್ಲೊಂದು ಪಳೆಯುಳಿಕೆಯನ್ನು ನೀವು ಕಾಣ್ಬೋದು. ಅಫ್ಘಾನಿಸ್ತಾನ ನೋಡಿದ್ವಿ ಅಂದರೆ ಏನೂ ಸಿಗೋದಿಲ್ಲ. ಮಹಾಪತಿವ್ರತೆಯಾದಂತಹ ಗಾಂಧಾರಿ ಬಂದಿದ್ದು ಎಲ್ಲಿಂದ ಗೊತ್ತೇನು? ಅಫ್ಘಾನಿಸ್ತಾನಿಂದ. ದಶರಥನ ಹೆಂಡತಿ, ಮೂರನೇ ಹೆಂಡತಿಯಾದ ಕೈಕೇಯಿ ಬಂದಿದ್ದು ಎಲ್ಲಿಂದ? ಅಫ್ಘಾನಿಸ್ತಾನಿಂದ. ನಮ್ಮ ಪತಂಜಲಿ ಮುನಿಗಳು ಏನು ಇವತ್ತು ಸಂಸ್ಕೃತ ವ್ಯಾಕರಣವನ್ನು ಓದ್ತಾ ಇದ್ದೀವೋ, ಆ ಸಂಸ್ಕೃತ ವ್ಯಾಕರಣವನ್ನು ಬರೆದಂಥ ಪತಂಜಲಿ ಮುನಿಗಳು ಬಂದಿದ್ದು ಎಲ್ಲಿಂದ ಗೊತ್ತೇನು? ಪಾಕಿಸ್ತಾನದಿಂದ. ಇನ್ನು ಚಾಣಕ್ಯರು ಓದಂತಹ ತಕ್ಷಶಿಲಾ ವಿಶ್ವವಿದ್ಯಾನಿಲಯ, ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಇದ್ದಿದ್ದಲ್ಲಿ ಪಾಕಿಸ್ತಾನದಲ್ಲಿ. ಋಗ್ವೇದಗಳು ಹುಟ್ಟುಕೊಂಡು ಬೆಳೆದು ಬಂದಿದ್ದು ಎಲ್ಲಿ? ಪಾಕಿಸ್ತಾನದಲ್ಲಿ. ನಮ್ಮ ಹರಪ್ಪ ಮಹಂಜದಾರೋ ನಾಗರಿಕತೆಯ ಮೂಲ ಇದ್ದಿದ್ದಲ್ಲಿ ಪಾಕಿಸ್ತಾನದಲ್ಲಿ. ಆದರೆ ಇವತ್ತು ನಾವು ಪಾಕಿಸ್ತಾನಕ್ಕೆ ಹೋದರೆ ಅದರ ಮೂಲ ನಮಗೆ ಅದರ ಪಳೆಯುಳಿಕೆಗಳು ಸಿಗಲ್ಲ. ಆ ರೀತಿ ಬದಲಾಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ ಅಲ್ಲಿ ಧರ್ಮ ಹೋಯ್ತು, ಸಂಸ್ಕೃತಿ ಹೋಯ್ತು. ನಮ್ಮ ಒರಿಜಿನಲ್ ಮೂಲಭೂತ ಸಂಸ್ಕೃತಿ ಧರ್ಮ ಹೋಗಿದ್ದರಿಂದ ಇವತ್ತು ನಾವು ಅಲ್ಲಿ ಹುಡುಕೋದು ಕೂಡ ಸಿಗುವುದಿಲ್ಲ. ಹಾಗಾಗಿ ಧರ್ಮ ಯಾಕೆ ಇಂಪಾರ್ಟೆಂಟು, ಸಂಸ್ಕೃತಿ ಯಾಕೆ ಮುಖ್ಯ ಅಂತಂದರೆ ಅವೆರಡು ಇಲ್ಲ ಅಂತಂದರೆ ಆ ದೇಶದ ಆಲೋಚನೆ ಹೊರಟೋಗುತ್ತೆ. ಈಗ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಎಲ್ಲ ದೇವರುಗಳು, ದೇವ್ರನ್ನ ನಾವು ಯಾವ ರೀತಿ ಆದರೂ ಪೂಜೆ ಮಾಡ್ಬೋದು, ಯಾವ ಮೂಲಕ ಬೇಕಾದ್ರೂ ನಾವು ಪೂಜೆ ಮಾಡ್ಬೋದು. ಎಲ್ಲ ಧರ್ಮಗಳು ಕೂಡ ಭಗವಂತನ ಕರ್ಕೊಂಡು ಹೋಗ್ಲಿಕ್ಕೆ ಬೇರೆ ಬೇರೆ ವಿವಿಧ ಮಾರ್ಗಗಳು ಅಂತ ಭಗವಾನ್ ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಅವರು ಹೇಳಿದ ಆಧ್ಯಾತ್ಮಿಕ ದೃಷ್ಟಿಕೋನದ ಹೌದು, ಅದು ಕೂಡ ಸತ್ಯಸ್ಸೇ ಸತ್ಯ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳ್ಕೊಂಡು ನಾವು ಬೇರೆ ಬೇರೆಯವ್ರನ್ನೆಲ್ಲ ಸುಮ್ಮನೆ ಇರ್ತೀವಿ. ನಮ್ಮ ಈ ಪೂರ್ವಜರು ಅದೇ ತಪ್ಪನ್ನು ಮಾಡಿದ್ರು. ಅದರಿಂದ ಏನಾಯಿತು, ನಮಗೆ ಕುತ್ತಿಗೆಗೆ ಅವರು ಹಿಂಡಿದ್ರು, ನಮ್ಮನ್ನೇ, ನಮ್ಮ ಪೂರ್ವಜರನ್ನೇ ಸಾಯಿಸಿದ್ರು. ನಮ್ಮ ಪೂರ್ವಜರ ಅಂತ ಹಲವಾರು ಹೆಣ್ಣುಮಕ್ಕಳ ಮಾನಭಂಗ ಆಯಿತು. ನಮ್ಮ ದೇಶಗಳನ್ನು ಆಕ್ರಮಣ ಮಾಡಿದ್ರು, ನಮ್ಮ ದೇಶಗಳನ್ನು ಕೊಳ್ಳೆ ಹೊಡೆದ್ರು. ಅದರ ಜೊತೆಗೆ ಸಾವಿರಾರು ದೇವಸ್ಥಾನಗಳನ್ನು ನಿರ್ಮೂಲನೆ ಮಾಡಿದ್ರು. ಮತ್ತು ಯಾರ್ಯಾರನ್ನು ಮತಾಂತರ ಮಾಡಿದ್ರು ಅವರಾಗಿರ್ಬೋದು, ಇಲ್ಲ ಅವರ ಮಕ್ಕಳ ಸಂತತಿ ಏನಾಯಿತು, ಕೊನೆಗೆ ಅವರು ನಮ್ಮ ದೇಶಕ್ಕೆ ಮಾರಕವಾದರು. ಅಲ್ಲಿವರೆಗೂ ನೀವು ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಿ, ಯಾವ ಧರ್ಮದ ಮೂಲಕ ಬೇಕಾದರೂ ಹೋಗಿ, ಯಾವ ಮತದ ಮೂಲಕ ಬೇಕಾದರೂ ಹೋಗಿ, ನೀವು ಭಗವಂತನ ಸೇರ್ಬೋದು ಅಂತ ಹೇಳ್ತಿದ್ದಂಥ ವ್ಯಕ್ತಿ ಮತಾಂತರ ಆಗಿದ ತಕ್ಷಣದಿಂದ ಅವನು ಇಲ್ಲ, ನನ್ನ ಧರ್ಮ ಮಾತ್ರ ಶ್ರೇಷ್ಠ, ಇತರೆ ಧರ್ಮಗಳು ಶ್ರೇಷ್ಠವಲ್ಲ, ಇತರ ಧರ್ಮಗಳು ಹೀನ ಧರ್ಮಗಳು, ಅವ್ರು ನಮ್ಮ ಧರ್ಮವನ್ನು ಸ್ವೀಕರಿಸಲಿಲ್ಲ ಅಂದರೆ ಅವ್ರನ್ನ ಸಾಯಿಸಬೇಕು, ಅವರು ಕಫೀರರು ಅನ್ನುವಂಥ ಧೋರಣೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾಕೆ ಧರ್ಮ ಮುಖ್ಯ, ಯಾಕೆ ಸಂಸ್ಕೃತಿ ಮುಖ್ಯ, ಯಾಕೆ ಆಲೋಚನೆ ಮುಖ್ಯ, ಯಾಕೆ ವಿಚಾರಗಳು ಮುಖ್ಯ ಅನ್ನೋದಕ್ಕೆ ಪ್ರಾಯಶಃ ನಿಮ್ಗೆ ಇದನ್ನು ಕೊಡ್ತಾ ಇದ್ದೀನಿ. ಯಾರಾದರೂ ಬೇರೆ ಧರ್ಮದಲ್ಲಿ ಒಳ್ಳೆಯ ಅಂಶಗಳಿದೆ, ಆ ಧರ್ಮದಲ್ಲಿ ನನಗಿನ್ನೂ ಹೆಚ್ಚು ಆಪ್ಯಾಯತೆಯಿಂದ ಒಳ್ಳೆಯ ರೀತಿಯಲ್ಲಿ ಇಷ್ಟಪಟ್ಟು ಅರ್ಥ ಮಾಡ್ಕೊಂಡು ಹೋದರೆ ಅದರಲ್ಲಿ ಏನೂ ತಪ್ಪಿಲ್ಲ. ನಿಜವಾಗ್ಲೂ ನಾವು ಆ ಸ್ವಾತಂತ್ರ್ಯವನ್ನು ಕೊಡಬೇಕು. ಆದರೆ ಹಣದ ಅಂಶಕ್ಕೋಸ್ಕರನೋ ಇಲ್ಲ ಇನ್ನು ಬೇರೆ ಬೇರೆ ರೀತಿಯಾದಂತಹ ಯಾವುದೋ ಒಂದು ಸೌಲಭ್ಯಗಳಿಗೋಸ್ಕರ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ತಪ್ಪು ಅಂತೇಳಿ ಸ್ವಾಮಿ ವಿವೇಕಾನಂದರು ಪರೋಕ್ಷವಾಗಿ ಮಾತಾಡ್ತಿದ್ದಾರೆ. ಇನ್ನು ಉದಾಹರಣೆಗೆ ಇವತ್ತಿನ ಬಾಂಗ್ಲಾದೇಶದಲ್ಲಿ ಸಿಲೆಟ್ ಅಂತಿದೆ. ಅಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳು ಬಂದರು. ರಾಮಕೃಷ್ಣ ಮಹಾಸಂಘದಲ್ಲಿ ಇರುವಂತಹ ಹಿರಿಯ ಸನ್ಯಾಸಿಗಳಲ್ಲಿ 20-30 ಭಾಗದಷ್ಟು ಸನ್ಯಾಸಿಗಳು ಬಂದಿದೆ. ಎಲ್ಲಿಂದಪ್ಪ ಅಂದರೆ ಆ ಸಿಲೆಟ್ ಪ್ರಾಂತ್ಯದಿಂದ. ಆದರೆ ಇವತ್ತು ಸಿಲೆಟ್ ನೋಡಿದ್ರಿ ಅಂತಂದರೆ ಅಲ್ಲಿ ಆ ರೀತಿಯಾದಂಥ ಒಂದು ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಇತ್ತು ಅಂತಲೇ ನಮ್ಗೆ ಅನಿಸೋಲ್ಲ. ಯಾಕಂದರೆ ಎಲ್ಲರೂ ಕೂಡ ಮುಸ್ಲಿಂ ಆಗಿಟ್ಟಿದ್ದಾರೆ, ಇಲ್ಲ ಅಲ್ಲಿಂದ ಹಿಂದೂಗಳೆಲ್ಲ ಭಾರತಕ್ಕೆ ಓಡಿ ಬಂದಿದ್ದಾರೆ. ಇನ್ನು ಕಾಶ್ಮೀರ ಇಲ್ಲಿಂದ ಕಶ್ಯಪ ಋಷಿಯಿಂದ ನಿರ್ಮಿತವಾದಂಥ ಜಾಗ, ಹಾಗಾಗಿ ಕಾಶ್ಮೀರ ಅಂತ ಬಂತು. ಕಾಶ್ಮೀರ್ ಶೈವಿಸಮ್ ನಿತ್ತಲ್ಲಿ ಅದ್ವೈತ ಮತ್ತು ತಂತ್ರ ಎರಡೂ ಕೂಡ ಉತ್ತಮವಾಗಿತ್ತು. ಕಾಶ್ಮೀರ್ ಪಂಡಿತರು ಅಂದರೆ ಅತ್ಯಂತ ಮೇಧಾವಿಗಳು ಅಂತ ಹೇಳ್ತಾ ಇದ್ವಿ. ಶಂಕರಾಚಾರ್ಯರು ಹೋಗಿ ಸರ್ವಜ್ಞ ಪೀಠದಲ್ಲಿ ಅಲ್ಲಿ ಪಂಡಿತರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದಂಥ ಜಾಗ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ ದೈಮಿ ಅಂತ ಕಾಶ್ಮೀರ ಪುರವಾಸಿನಿ ಅಂತ ನಾವು ಶಾರದೆಗೆ ಪ್ರತಿಯೊಬ್ಬ ಚಿಕ್ಕ ಹುಡುಗನಿಂದ ನಾವು ಕಲ್ತಿದ್ದ ಮಂತ್ರ. ಆದರೆ ಕಾಶ್ಮೀರದಲ್ಲಿ ಶಾರದೆಯ ದೇವಸ್ಥಾನ ಇವತ್ತು ಹಾಳು ಬಿದ್ದಿದೆ. ಅಲ್ಲೊಂದು ದೇವಸ್ಥಾನ ಇತ್ತು ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿ ಒಂದು ಸಣ್ಣ ಹಾಳು ಬಿದ್ದಿರುವಂಥ ಒಂದು ಸಣ್ಣ ಗೋಡೆ ಇದೆ, ಬಿಟ್ಟರೆ ಇನ್ನೇನೂ ಇಲ್ಲ. ಕಾಶ್ಮೀರ ಪುರವಾಸಿನಿ ಅಂತ ನಾವು ಇವತ್ತು ಹೇಳ್ತಿದ್ದೀವಿ. ಆದರೆ ಕಾಶ್ಮೀರದಲ್ಲಿ ಶಾರದೆಯ ದೇವಸ್ಥಾನ ಇವತ್ತಿಲ್ಲ. ಯಾಕೆ? ಅಲ್ಲಿ ನಮ್ಮ ಆರ್ಯ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಹೊರಟೋಯ್ತು, ನಮ್ಮ ಧರ್ಮ ಹೊರಟೋಯ್ತು. ಸೊ ಧರ್ಮ ಸಂಸ್ಕೃತಿಗಳು ಹೋದರೆ ಏನಾಗುತ್ತೆ, ನಮ್ಮ ಆಚಾರ ವಿಚಾರಗಳು ಎಲ್ಲವೂ ಕೂಡ ಹೊರಟೋಗುತ್ತೆ. ಅಷ್ಟೇ ಯಾಕೆ, ಉದಾಹರಣೆಗೆ ಹೇಳ್ತೀನಿ, ನಮ್ಮ ಭಾಷೆ, ಸಂಸ್ಕೃತ ಭಾಷೆ, ಸಾಂಸ್ಕ್ರಿಟ್ ಇಸ್ ಅ ಡೆಡ್ ಲ್ಯಾಂಗ್ವೇಜ್ ಅಂತ ನಾವು ಸಂಸ್ಕೃತವನ್ನು ಬಿಟ್ಟು ಸಂಸ್ಕೃತವನ್ನು ಬಿಟ್ಟು ಬೇರೆ ಧರ್ಮವನ್ನು
ಇಲ್ಲ ಉದಾಹರಣೆಗೆ ಬೇರೆ ಭಾಷೆನ ಕಲ್ತ್ಕೊಂಡ್ವಿ, ಅದರಿಂದ ಏನಾಯಿತು, ನಮ್ಮ ಭಾಷೆನ ಬಿಟ್ವಿ, ನಮ್ಮ ಭಾಷೆ ಮೂಲೆ ಗುಂಪಾಯಿತು. ನಮ್ಮ ಪೂರ್ವಜರು ಕೊಟ್ಟಂಥ ಎಲ್ಲ ಜ್ಞಾನದ ಪುಸ್ತಕಗಳು ಕೂಡ ಇವತ್ತು ಮೂಲೆ ಸೇರಿಬಿಟ್ವು. ಹಾಗಾಗಿ ನಾವು ಏನಾದರೂ ಒಂದು ತಂತ್ರಜ್ಞಾನ ಬೇಕು ಅಂದರೂ ಕೂಡ ಎಲ್ಲವೂ ಕೂಡ ನಾವು ಪಾಶ್ಚಾತ್ಯನ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಸೊ ಹಾಗಾಗಿ ಧರ್ಮ, ದೇಶ, ಸಂಸ್ಕೃತಿ, ಭಾಷೆ, ನಾಡು, ನುಡಿ, ಸಂಸ್ಕೃತಿ ಇವೆಲ್ಲವೂ ಕೂಡ ಬಹಳ ಮುಖ್ಯ ಅಂತೇಳಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಿದ್ದಾರೆ. ಅದಕ್ಕೆ ಇನ್ನು ಹೇಳ್ತಾರೆ ಮುಂದುವರೆದ ಸ್ವಾಮಿ ವಿವೇಕಾನಂದರು, ನಮ್ಮ ಜನಾಂಗದ ಶ್ರೇಯಸ್ಸಿಗಿರುವುದೊಂದೇ ಮಾರ್ಗ, ಏನು, ಅದು ಪೂರ್ವಿಕರು ಇತ್ತ ಅಮೂಲ್ಯ ಧರ್ಮಧನವನ್ನು ರಕ್ಷಿಸುವುದು. ಅವರು ಇತ್ತ ಧರ್ಮಧನವನ್ನು ರಕ್ಷಿಸುವುದು ಅಂದರೆ ನಾವು ಹಿಂದೂಗಳಾಗಿ ಮುಂದುವರಿಬೇಕು, ಆದರೆ ಇತರೆ ಧರ್ಮವನ್ನು ಗೌರವಿಸಬೇಕು, ಇತರೆ ಧರ್ಮವಲ್ಲಿರುವಂಥ ಒಳ್ಳೆಯ ಅಂಶವನ್ನು ಸ್ವೀಕರಿಸಬೇಕು, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು, ಅವ್ರಿಗೆ ಯಾರಿಗೂ ನಾವು ತೊಂದರೆಯೂ ಮಾಡಬಾರ್ದು. ಇದು ಸ್ಪಷ್ಟವಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಹಾಗಂತೇಳಿ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ಉದಾಹರಣೆಗೆ ಅಕ್ಬರ್ನ ಮಗನಾದ ಸಲೀಂ ಜಹಾಂಗೀರ್, ಅವನ ತಾಯಿ ಜೋಧಾಬಾಯಿ, ಅವಳು ಅತ್ಯಂತ ಶ್ರೇಷ್ಠ ಒಬ್ಬ ಹಿಂದೂ ರಾಣಿಯಾಗಿದ್ಲು. ಅಕ್ಬರ್ನ ಮದುವೆ ಮಾಡ್ಕೊಂಡಿದ್ಲು. ಅಕ್ಬರ್ನ ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ 2 ಕಂಡೀಷನ್ ಕೂಡ ಹಾಕ್ತಾಳೆ. ಏನು, ನಾನು ನನ್ನ ಧರ್ಮವನ್ನು ಬಿಡೋದಿಲ್ಲ, ಮತ್ತು ನಿನ್ನ ಆಸ್ಥಾನದಲ್ಲಿದ್ದರೂ ಕೂಡ ನಾನು ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೆ ನೀನು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿರ್ತಾಳೆ. ಅಕ್ಬರ್ ಕೂಡ ಒಪ್ಕೊಂಡಿರ್ತಾನೆ. ಅದೇ ಜೋಧಾಬಾಯಿ ಹೊಟ್ಟೆಲಿ ಹುಟ್ಟಿದಂಥ ಸಲೀಮು ಮುಂದೆ ಜಹಾಂಗೀರ್ ಆಗಿಬಿಟ್ಟು ಮುಂದೆ ಏನಾಗುತ್ತಪ್ಪ ಅಂತಂದರೆ ಅವನು ಹಲವಾರು ರಾಜರನ್ನು, ಹಿಂದೂ ರಾಜರನ್ನು ಸಾಯಿಸ್ತಾನೆ, ಹಲವಾರು ದೇವಸ್ಥಾನಗಳನ್ನು ಇದು ಬಿಡ್ತಾನೆ. ಉದಾಹರಣೆಗೆ ಸಿಖ್ ಗುರು ಆದ ಅರ್ಜುನ್ ದೇವನ ಹೊಡೆದಾಕ್ತಾನೆ, ಜೈನರನ್ನು ಸಾಯಿಸ್ತಾನೆ, ದೇವಸ್ಥಾನಗಳನ್ನು ಹೊಡೆದಾಕ್ತಾನೆ. ಪುಷ್ಕರ ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಆ ಪುಷ್ಕರ್ ದೇವಸ್ಥಾನವನ್ನು ಅವನು ಸದೆ ಬಡಿತಾನೆ. ಇದು ಸಾವಿರಾರು ದೇವಸ್ಥಾನಗಳು ಹೊಡೆದಾಕಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗಿಬಿಟ್ರೆ ಏನಾಗುತ್ತೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಹೇಗೆ ಕುತ್ತು ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ಕೊಟ್ಟೆ. ಹಾಗಂತ ನಾವು ಇನ್ನೂ ಬೇರೆ ಧರ್ಮಗಳನ್ನ ದ್ವೇಷಿಸಬೇಕಾ? ನಿಜವಾಗ್ಲೂ ನಾವು ದ್ವೇಷಿಸಬಾರ್ದು. ಅವರನ್ನು ಕೂಡ ನಮ್ಮ ಪ್ರೀತಿಸಬೇಕು, ಅವರನ್ನು ಕೂಡ ಗೌರವದಿಂದ ಕಾಣಬೇಕು, ಅವ್ರ ಜೊತೆ ನಾವು ಸಾಮರಸ್ಯದಿಂದ ಇರಬೇಕು. ಅದರ ಜೊತೆಗೆ ನಾವು ನಮ್ಮ ಧರ್ಮದವ್ರನ್ನ ನಾವು ಕಾಪಾಡಿಕೊಳ್ಬೇಕು. ಅವ್ರು ಯಾರಾದರೂ ಸುಮ್ಮನೆ ನಮ್ಮ ಗ್ರಹಚಾರ ಬಿಡಿಸ್ಲಿಕ್ಕೆ ತೊಂದರೆ ಕೊಡ್ಲಿಕ್ಕೆ ಬಂದರು ಅಂದರೆ ನಾವು ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂತೇಳಿ ಕೃಷ್ಣ ಪರಮಾತ್ಮ ಕ್ಲೀನಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ಪರೋಕ್ಷವಾಗಿ ಅದು ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ. ಅದಕ್ಕೆ ಸ್ವಾಮೀಜಿ, ಸರಿ ಯಾಕೆ ನೀವು ಧರ್ಮ ಸಂಸ್ಕೃತಿಗೆ ಅಷ್ಟೊಂದು ಮಾತು ಕೊಡ್ತಾ ಇದ್ದೀರಾ, ಅಷ್ಟೊಂದು ಒತ್ತು ಕೊಡ್ತಾ ಇದ್ದೀರಾ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಅದರಿಂದ ಏನಾಗುತ್ತೆ ನನಗಾಗಲಿ ನಮ್ಮ ದೇಶಕ್ಕಾಗಲಿ ಅಂತ ಏನಾದರೂ ನಿಮಗೆ ಪ್ರಶ್ನೆ ಬರ್ಬೋದಲ್ಲಪ್ಪ? ಅದಕ್ಕೆ ಉತ್ತರ ಕೊಡ್ತೀನಿ ನೋಡಿ ಅಂತ ಸ್ವಾಮೀಜಿ ಹೇಳ್ತಾರೆ. ಭಾರತವು ತನ್ನ ಧರ್ಮವನ್ನು, ಅಧ್ಯಾತ್ಮವನ್ನು, ಸಂಸ್ಕೃತಿಯನ್ನು ರಕ್ಷಿಸಿಕೊಂಡು ಬಂದರೆ ಅದ್ಭುತವಾದ, ವೈಭವಪೂರ್ಣವಾದ ಭವಿಷ್ಯ ಭಾರತಕ್ಕಿದೆ. ನಮ್ಮ ಪೂರ್ವಜರು ನಮ್ಮ ಕಾರ್ಯಗಳಿಂದ ಹೆಮ್ಮೆ ಪಡುವಂತೆ ನಾವು ಮಾಡಬೇಕು. ಏನಾಗುತ್ತೆ, ನಾವು ರಕ್ಷಿಸ್ಕೊಂಡು ಬಂದರೆ ನಮ್ಮ ಧರ್ಮ, ನಮ್ಮ ಅಧ್ಯಾತ್ಮ, ನಮ್ಮ ಸಂಸ್ಕೃತಿಯಿಂದ ವೈಭವಪೂರ್ಣವಾದ, ಅದ್ಭುತವಾದ ಭವಿಷ್ಯ ನಮ್ಮ ದೇಶಕ್ಕಿದೆ ಅಂತ ಸ್ವಾಮಿ ವಿವೇಕಾನಂದರು, ಒಬ್ಬ ಋಷಿಗಳು, ಅವತಾರ ಪುರುಷರು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಯಾಕೆ ಧರ್ಮ ಸಂಸ್ಕೃತಿನ ರಕ್ಷಿಸ್ಕೋಬೇಕು ಅಂದರೆ ಅದನ್ನು ನಮ್ಮ ದೇಶ ಮುಂದುವರಿತದೆ ಅಂತ. ಉದಾಹರಣೆಗೆ ನಾನು ಸಂಸ್ಕೃತದ ಬಗ್ಗೆ ಮಾತಾಡ್ತಿದ್ದೆ. ಸಂಸ್ಕೃತ ಭಾಷೆ ನಾವು ಕಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಹಿರಿಯರು ಕೊಟ್ಟಿರುವಂಥ ಜ್ಞಾನ ಸಂಪತ್ತು ನಮ್ಮದಾಗುತ್ತೆ. ಉದಾಹರಣೆಗೆ ಗರ್ಭೋಪನಿಷತ್, ಹಲವಾರು ಉಪನಿಷದಲ್ಲಿ ಒಂದು ಉಪನಿಷತ್ತು ಗರ್ಭೋಪನಿಷದಲ್ಲಿ 1ನೇ ತಿಂಗಳಿನಿಂದ 9ನೇ ತಿಂಗಳವರೆಗೂ ಎಂಬ್ರಿಯೋ ಅಂತ ನಾವೇನು ಹೇಳ್ತೀವಲ್ಲ, ಮಗುವಿನ ಪಿಂಡ ಅಂತ ಏನು ಹೇಳ್ತೀವಲ್ಲ, ಆ ಪಿಂಡದಿಂದ ಸಣ್ಣ ಒಂದು ಇದರಿಂದ, ಅಣುವಿಂದ ಹಿಡಿದು, ಆಟಮ್ಮಿಂದ ಹಿಡಿದು, ಸೆಲ್ಲಿಂದ ಹಿಡಿದು, ವೀರ್ಯ ರಕ್ತಗಳಿಂದ ಹಿಡಿದು 9ನೇ ತಿಂಗಳು ಮಗು ಆಗುವವರೆಗೂ ಯಾವ ರೀತಿಯೆಲ್ಲ ಮಾರ್ಪಾಡುಗಳಾಗಿದೆ ಅಂತೇಳಿ ಗರ್ಭೋಪನಿಷತ್ ಸ್ಪಷ್ಟವಾಗಿ ನಮ್ಮ ಋಷಿ ಮುನಿಗಳು ತುಂಬ ಆವಾಗಲೇ ಹೇಳಿದ್ದಾರೆ. ಉದಾಹರಣೆಗೆ ನಾವು ಇವತ್ತು ಅದನ್ನು ಓದ್ಕೊಳ್ಳದೆ ನಾವು ಇವತ್ತೆಲ್ಲ ವೆಸ್ಟರ್ನ್ ಸೈನ್ಸನ್ನು ಓದ್ತಾ ಇದ್ದೀವಿ. ಇನ್ನು ವಿಮಾನಶಾಸ್ತ್ರದ ಬಗ್ಗೆ ಹಿಂದೆನೇ ಮಾತಾಡಿದ್ದೆ. ಇನ್ನು ಸುಶ್ರುತ ಸಂಹಿತದಲ್ಲಿ ಕ್ಯಾಟ್ರಾಕ್ಟ್ ಆಪರೇಷನ್ ಬಗ್ಗೆ, ಬ್ರೈನ್ ಸರ್ಜರಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇನ್ನು ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ನಮ್ಮ ಇಂಡಿಯನ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರೆ ಏನು ಅದ್ಭುತ, ಶಿವಾಜಿ ಮಹಾರಾಜ್ ಹತ್ರ ಇದ್ದಂಥ ನೇವಲ್ ಇದು ಅದ್ಭುತವಾಗಿತ್ತು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಪೋರ್ಚುಗೀಸ್, ಫ್ರೆಂಚ್ ಪೀಪಲ್ ಎಲ್ಲ ಏನು ನೇವಿಲಿ ಬರ್ತಾರೆ ಹಡಗಿನಲ್ಲಿ, ಅಂಥ ಸಮಯದಲ್ಲಿ ಶಿವಾಜಿ ಮಹಾರಾಜ್ ಹತ್ರ ಇದ್ದಂಥ ನೇವಿ, ಹಡಗಿನ ವಿದ್ಯೆ ಇರ್ಬೋದು, ಹಡಗನ್ನು ಕಟ್ಟುವಂಥದ್ದು ಏನಿದೆ ಅದ್ರಲ್ಲಿ ನಮ್ಮಲ್ಲೇನು ಕಡಿಮೆ ಇರಲಿಲ್ಲ ಅಂತ ನಾವು ನೋಡ್ತೀವಿ. ಇನ್ನು ಚೋಳ ಮಹಾರಾಜ ಬರ್ಮಾ, ಮೈನಮಾರ್ ಅಲ್ಲೆಲ್ಲ ಹೋಗಿದ್ದ, ಬಾಲಿ, ಇಂಡೋನೇಷ್ಯಾ, ಅಲ್ಲಿಗೆಲ್ಲ ಯಾವ ಮೂಲಕ, ಸಮುದ್ರದ ಮೂಲಕ, ಅಂದರೆ ದೊಡ್ಡ ದೊಡ್ಡ ಹಡಗುಗಳನ್ನು ಕಟ್ಕೊಂಡು ಹೋಗಿದ್ರು. ಅಂದರೆ ನೇವಿ ಕೂಡ ನಮ್ಮಲ್ಲಿ ಅಷ್ಟು ಚೆನ್ನಾಗಿತ್ತು ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಯಾಕೆ, ವಾಸ್ಕೋಡಗಾಮ ಕೇರಳಕ್ಕೆ ಬಂದ ಅಂತ ಹೇಳ್ತಾರಲ್ಲ, ಬರುವಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಅನಾಹುತವಾಗಿ ಅವನ
ಜಹಜನ್ನು ಅವನ ಹಡಗನ್ನು ಕಳ್ಕೊಂಡಾಗ ಗುಜರಾತಿನ ವರ್ತಕರು ಅದೇ ಸಮಯದಲ್ಲಿ ಮೀನು ಹಿಡಿಲಿಕ್ಕೂ ವ್ಯಾಪಾರಕ್ಕೂ ಹೋಗಿರ್ತಾರೆ. ಆವಾಗ ವಾಸ್ಕೋಡ ಗಾಮನ ಮತ್ತು ಅವನ ಸಹಚರ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಅವ್ರಲ್ಲಿದ್ದಂಥ ಒಂದು ಸಣ್ಣ ಹಡಗನ್ನು ಕೊಟ್ಟು ಅವನಿಗೆ ನೀನು ಹೋಗಪ್ಪ ಭಾರತಕ್ಕೆ ಅಂತ ಹೇಳಿ ಕಳಿಸ್ತಾರೆ ಆಫ್ರಿಕಾದ ಹತ್ರ. ಆ ಜಹಜಿನ ಹಡಗಿನ ಸಹಾಯದಿಂದ ಅವನು ಕೇಳಾಗಿ ಬಂದು ಇಳಿತಾನೆ ಅಂಥೇಳಿ ನಮ್ಮ ಇತಿಹಾಸದ ಪುಟಗಳು ಹೇಳ್ತದೆ, ಇತಿಹಾಸದ ಪುಸ್ತಕ ನಮ್ಗೆ ತಿಳಿಸುತ್ತೆ. ಅಂದರೆ ನಮ್ಮವರು ತಂತ್ರಜ್ಞಾನದಲ್ಲಿ ಕೂಡ ಎಷ್ಟು ಮುಂದುವರೆದಿದ್ರು ಅಂತ. ಇನ್ನು ಆಯುರ್ವೇದದಲ್ಲಿ ಏನೆಲ್ಲ ಇದೆ, ಅದೇ ದುರದೃಷ್ಟ ಏನಪ್ಪ ಅಂದರೆ ನಾವು ಅದನ್ನು ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ. ಇನ್ನು ಗುರುಕುಲ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಇವತ್ತು 5 ಸಬ್ಜೆಕ್ಟ್ ಹೇಳ್ತಾ ಕೊನೆಗೆ ಮಾಸ್ಟರ್ ಡಿಗ್ರಿಗೆ ಬಂದಾಗ ಒಂದೇ ಸಬ್ಜೆಕ್ಟು 5 ಪೇಪರ್ 5 ಟಾಪಿಕ್ ಓದ್ತೀವಿ. ಕೊನೆಗೆ ನಾವೊಂದು ಇದು ಮುಗಿಸೋಷ್ಟೊತ್ತಿಗೆ 6ನೇ ವರ್ಷ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಸ್ಟಾರ್ಟ್ ಮಾಡಿದ 6ನೇ ವರ್ಷ, ನಮ್ಮ PG ಮುಗಿಸೋದಕ್ಕೆ 23 ವರ್ಷ ಆಗಿರುತ್ತೆ. ಅಂದರೆ ಹೆಚ್ಚು ಕಡಿಮೆ 17-18 ವರ್ಷ. ಆಗಿನ ಕಾಲದಲ್ಲಿ 12-13 ವರ್ಷದಲ್ಲಿ 64 ರೀತಿಯ ವಿದ್ಯೆಗಳನ್ನು ನಮ್ಮ ಗುರುಕುಲದವರಲ್ಲಿ ಹೇಳಿಕೊಡ್ತಾ ಇದ್ರು. ತುಂಬ ಪರ್ಫೆಕ್ಟಾಗಿ ಹೇಳಿಕೊಟ್ಟು ಅವ್ರನ್ನ ಕಲಿಸ್ತಾ ಇದ್ರು. ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಲಿ, ಮಾರಲಿ, ಸ್ಪಿರಿಚುವಲಿ ಎಲ್ಲ ಆಯಾಮದಲ್ಲಿ ಒಬ್ಬ ವ್ಯಕ್ತಿಯನ್ನು ತಯಾರಿ ಮಾಡಿ ಕಳಿಸ್ತಿದ್ರು. ಅಂದರೆ ನಮ್ಮ ಗುರುಕುಲದ ಶಿಕ್ಷಣ ಪದ್ಧತಿ ಎಷ್ಟು ಅದ್ಭುತವಾಗಿತ್ತು ಅಂತ ಆಲೋಚನೆ ಮಾಡಿ. ಪುನರ್ಜನ್ಮ ಇದೆಯೋ ಇಲ್ವೋ ಅಂಥೇಳಿ ನಮ್ಮ ಪಾಶ್ಚಾತ್ಯ ಧರ್ಮ ಆಲೋಚನೆ ಮಾಡ್ತಿರೋ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮಲ್ಲಿ ವಿದ್ಯೆ ಇದೆ, ಆ ರೀತಿ ಯೋಗಶಾಸ್ತ್ರದಲ್ಲಿ ಇರುವಂಥ ವಿದ್ಯೆಗಳನ್ನು ನಾವು ಹೇಳ್ಕೊಡ್ತೀವಿ. ನೀವು ಆ ರೀತಿ ಧ್ಯಾನವನ್ನು ಮಾಡಿದ್ರೆ ಆ ವಿದ್ಯೆಯನ್ನು ನೀವು ಕರಗತ ಮಾಡಿಕೊಂಡ್ರೆ ಹಿಂದಿನ 100 ಜನ್ಮದಲ್ಲಿ ನೀವು ಯಾವ್ಯಾವ ಜನ್ಮದಲ್ಲಿ ಯಾರ್ಯಾರ ಜೊತೆ ಇದ್ರಿ ಏನೇನಾಗಿದೆ ಅಂತ ನಾವು ಹೇಳ್ಕೊಡ್ತೀವಿ ಅನ್ನುವಂಥ ವಿದ್ಯೆಯನ್ನು, ಸೈನ್ಸನ್ನು ನಮ್ಮವರು ಪೂರ್ವಜರು ಹೇಳ್ಕೊಟ್ರು. ಈಗ ಸಿಗ್ಮೆಂಟ್ ಫ್ರಾಯ್ಡ್ 18ನೇ-19ನೇ ಶತಮಾನದಲ್ಲಿ ಮೈಂಡ್ ಈಸ್ ಅನ್ಕಾನ್ಷಿಯಸ್, ಮೈಂಡ್ ಈಸ್ ಮ್ಯಾಟರ್ ಅಂತ ಹೇಳಿ ಅವನು ಕುಣಿದಾಡ್ದ. ಅದು ಹೇಳಿದ ತಕ್ಷಣ ಇಡೀ ಪಾಶ್ಚಾತ್ಯ ವಿಜ್ಞಾನ ನಾವು ತುಂಬ ಮುಂದುವರೆದು ಬಿಟ್ವಿ ಅಂತೇಳಿ ಅವ್ರು ಕುಣಿದಾಡಿದ್ರು. ಆದರೆ 2500 ವರ್ಷಗಳ ಹಿಂದೆಯೇ ಪತಂಜಲಿ ಮಹಾಮುನಿ ನಮ್ಮ ಮೆದುಳು ಅದು ಕೂಡ ಒಂದು ಮ್ಯಾಟರ್ ಅಂತ ಹೇಳಿ ಕೂಡ ಅದು ಅನ್ಕಾನ್ಷಿಯಸ್ ಇರುತ್ತೆ, ಆತ್ಮದ ಬೆಳಕಿನಿಂದ ಆತ್ಮದ ಶಕ್ತಿಯಿಂದ ಮಾತ್ರ ಅದು ಕಾರ್ಯಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ 2500 ವರ್ಷಗಳ ಹಿಂದೆ ತುಂಬ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ನಮ್ಮ ಪತಂಜಲಿ ಮಹಾಮುನಿಗಳು ಹೇಳಿದರು. ಇನ್ನು ನೀವು ಜೆ ಥಾಮ್ಸನಿಂದ ಹಿಡ್ಕೊಂಡು ಬೇರೆಯವರೆಲ್ಲ ಆಟಮಿಕ್ ಮಾಡೆಲ್ಸನ್ನು ನಾವು ನೋಡ್ಕೊಂಡು ಬಂದಾಗ ಅವರು ಆಟಮ್ ಹೇಳಿದ್ರು, ಮತ್ತು ಎಲೆಕ್ಟ್ರಾನ್ ಹೇಳಿದ್ರು ಒಬ್ಬೊಬ್ಬರು, ಮತ್ತು ನ್ಯೂಟ್ರಾನ್ ಹೇಳಿದ್ರು, ಪ್ರೋಟಾನ್ಸು, ಇಂಥರ ಒಬ್ಬೊಬ್ಬರೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಕಣಾದ 1000 ವರ್ಷಗಳಿಂದ ಏನು ಆಟಮ್ಸು, ಮಾಲಿಕ್ಯೂಲ್ಸು, ತ್ರಣುಕ ಅಂತೆಲ್ಲ ನಾವು ಇವತ್ತೇನು ಮಾತಾಡ್ತಿದ್ವಿ, 2 ಆಟಮ್ಸ್ ಸೇರಿದಾಗ ಏನಾಗುತ್ತೆ, ಮಾಲಿಕ್ಯೂಲ್ಸಲ್ಲಿ ಟೈಪ್ ಏನಿದೆ ಎಲ್ಲವನ್ನೂ ಕೂಡ ಅವತ್ತೇ ಕೂಡ ಹೇಳಿದ್ರು ನಮ್ಮ ಕಣಾದ. ನಾವು ಅದನ್ನು ನಮ್ಮ ಪೂರ್ವಜರು, ಋಷಿ ಮುನಿಗಳು, ಅವರು ಧಾರ್ಮಿಕ ಆಧ್ಯಾತ್ಮಿಕ ಗುರುಗಳು ಅಷ್ಟೇ ಅಂತ ಅಂದ್ಕೊಂಡು ನಾವು ಅದನ್ನು ಬಿಟ್ಟಿದ್ದಕ್ಕೇನಾಯಿತು, ನಾವು ಇವತ್ತು ವೆಸ್ಟರ್ನರ್ಸ್ ಕೊಟ್ಟಂಥ ಆಟಮಿಕ್ ಥಿಯರಿನ ಓದ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ಋಷಿ ಮುನಿಗಳು, ನಮ್ಮ ಪೂರ್ವಜರು ಕೊಟ್ಟ ಆಟಮಿಕ್ ಥಿಯರಿನ ಬಿಟ್ಬಿಟ್ವಿ. ಅದನ್ನು ನಾವೆಲ್ಲರೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ನಾವು ಅವ್ರ ಮೇಲೆ ಮೆಂಟಲಿ, ಇಂಟೆಲೆಕ್ಚುಲಿ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಅದೇ ನಾವು ಆತ್ಮನಿರ್ಭರ ಭಾರತ ಅನ್ನುವಂಥ ಎಂಥ ಅದ್ಭುತ ಕಾನ್ಸೆಪ್ಟ್. ಇದನ್ನೆಲ್ಲ ನಮ್ಮ ಪೂರ್ವಜ ಕೊಟ್ಟಂಥ ಜ್ಞಾನವನ್ನು ನಾವು ತಿಳ್ಕೊಂಡು ಏನಾದರೂ ನಾವು ಮಾಡ್ತಾ ಹೋದರೆ, ಹೊಸ ಅನ್ವೇಷಣೆಗಳು ಮಾಡ್ತಾ ಹೋದರೆ, ನಾವೇ ನಮ್ಮ ಮಿಸೈಲ್ ಸಿಸ್ಟಮ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎಲ್ಲವನ್ನೂ ಹೊಸ ಅನ್ವೇಷಣೆಗಳು ಮಾಡ್ತಾ ಹೋದರೆ ಆವಾಗ ನಾವು ಒಂದು ಸೂಪರ್ ದೇಶ ಆಗಿರ್ಬೋದು, ಇಲ್ಲ ಮುಂದುವರಿದ ರಾಷ್ಟ್ರ ಆಗಿರ್ಬೋದು, ವಿಶ್ವಗುರು ಭಾರತ ಆಗೋದಿಲ್ಲ, ಯಾವುದೇ ಏನು ಡೌಟು, ಸಂಶಯ ಇರುವುದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮ್ಮ ಧರ್ಮ, ನಿಮ್ಮ ಅಧ್ಯಾತ್ಮ, ನಿಮ್ಮ ಸಂಸ್ಕೃತಿ ಮೇಲೆ ನೀವು ಗೌರವವನ್ನು ತಾಳಬೇಕು, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಕಲ್ತ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅಭ್ಯಾಸ ಮಾಡಬೇಕು, ಅಂತ ಅನುಷ್ಠಾನಕ್ಕೆ ತರಬೇಕು. ಆವಾಗ ನಿಮಗೆ ಮತ್ತು ನಿಮ್ಮ ಧರ್ಮಕ್ಕೆ ಮತ್ತು ನಿಮ್ಮ ದೇಶಕ್ಕೆ ಅದ್ಭುತವಾದ ಭವಿಷ್ಯವಿದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ಧರ್ಮ, ದೇಶ, ಸಂಸ್ಕೃತಿ, ಭಾಷೆ ಇವೆಲ್ಲ ನಶಿಸಿ ಹೋದರೆ ಜ್ಞಾನ ಸಂಪತ್ತೇ ನಶಿಸಿ ಹೋಗುತ್ತೆ. ಎಕನಾಮಿಕ್ ಎಂಪವರ್ಮೆಂಟ್ ಅಂತ ನಾವು ಇವತ್ತೇನು ಮಾತಾಡ್ತೀವಲ್ಲ ಅದು ಕೂಡ ಹೊಟ್ಟೋಗುತ್ತೆ. ಉದಾಹರಣೆಗೆ 18ನೇ ಶತಮಾನದವರೆಗೂ, 11, 12ನೇ, 13ನೇ ಶತಮಾನದವರೆಗೂ ನಮ್ಮ ಭಾರತದ GDP ರೇಟು 32 ಇದ್ದರೆ 17, 18ನೇ ಶತಮಾನದವರೆಗೂ ನಮ್ಮ GDP ರೇಟು 25 ಇತ್ತು ಅಂತಂದರೆ, ಅಷ್ಟೆಲ್ಲ ಕೊಳ್ಳೆ ಹೊಡೆದ್ರು ಪರಕೇರು ಬಂದೂ ಕೂಡ 17, 18ನೇ ಶತಮಾನದವರೆಗೂ ಕೂಡ ನಮ್ಮ ಭಾರತದ GDP ರೇಟು 25 ಇತ್ತು. ಅಂದರೆ ಎಕನಾಮಿಕ್ ಎಂಪವರ್ಮೆಂಟ್ ನಮ್ಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ಆಲೋಚನೆ ಮಾಡಿ ಯುವ ಭಾರತೀಯರೇ. ಸೊ ಹಾಗಾಗಿ ನಮ್ಮಲ್ಲಿ ಧರ್ಮ ಅಧ್ಯಾತ್ಮ ಕೇಂದ್ರ ಬಿಂದುವಾದರೂ ಕೂಡ ಧರ್ಮ ಅಧ್ಯಾತ್ಮದ ಮೂಲಕವೇ ತಂತ್ರಜ್ಞಾನವನ್ನು, ಇಲ್ಲ ಹಣಕಾಸನ್ನು, ಸಂಪತ್ತನ್ನು ಎಲ್ಲವನ್ನೂ ಕೂಡ ಸಂಪಾದಿಸಲಿಕ್ಕೆ ಎಲ್ಲದಕ್ಕೂ ಕೂಡ ನಮ್ಮವರು ಅವಕಾಶ ಮಾಡಿಕೊಟ್ಟಿದ್ರು. ಅಂತ ಅದ್ಭುತವಾದ ವಿಶಾಲವಾದ ಆಲೋಚನೆ ನಮ್ಮ ಸಂಸ್ಕೃತಿದು, ನಮ್ಮ ಧರ್ಮದ್ದು. ಮತ್ತು ಸ್ವಾಮಿ ವಿವೇಕಾನಂದರು ಕೊನೆಗೊಂದು ಮಾತು ಹೇಳ್ತಿದ್ದಾರೆ, ಸಹೋದರೇ ಎಲ್ಲರೂ ಕಷ್ಟಪಟ್ಟು ದುಡಿಯೋಣ, ನಮಗೋಸ್ಕರ, ನಮ್ಮ ಮನೆತನಕ್ಕೋಸ್ಕರ, ನಮ್ಮ ತಂದೆ ತಾಯಿಗೋಸ್ಕರ, ಮುಖ್ಯವಾಗಿ ನಮ್ಮ ದೇಶಕ್ಕೋಸ್ಕರ. ಯುವ ಮಿತ್ರರೇ, ಕಷ್ಟಪಟ್ಟು ದುಡಿಯೋಣ, ನಿದ್ರೆಗೆ ಸಮಯವಲ್ಲ. ನಮ್ಮ ಇಂದಿನ ಕಾರ್ಯ ಭವಿಷ್ಯ ಭಾರತದ ಮೇಲೆ ನಿರ್ಭರವಾಗಿದೆ. ಸುಮ್ಮನೆ ನಾವೆಲ್ಲ ಬರೀ ಮಾತು ಕೇಳ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ, ಅದು ನಾವು ಕಾರ್ಯರೂಪಕ್ಕೆ ತರಬೇಕು. ಉದಾಹರಣೆಗೆ
ಕೈಗಾರಿಕೆ ಇಲ್ಲಂದ ರೈತರು, ವ್ಯವಸಾಯ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿದ ಪ್ರಯೋಜನ ಇಲ್ಲ. ಆದರೆ ನಾವು ಅದಕ್ಕೆ ಬೇಕಾಗುವಂಥ ನವೀನ ತಂತ್ರಜ್ಞಾನಗಳನ್ನು, ನವೀನ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮೂಲಕ ನಾನು ನನ್ನ ದೇಶದ ಬೆನ್ನೆಲುಬನ್ನ ಗಟ್ಟಿ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಒಬ್ಬ ವಿದ್ಯಾವಂತನಾದಂಥ ನಾನು ನನ್ನ ದೇಶ ಅದು ಕೊಡಲಿಲ್ಲ, ನನ್ನ ಸರ್ಕಾರ ಅದು ಕೊಡಲಿಲ್ಲ ಅಂತ ಅನ್ನುವ ಬದಲು ಹೊಸ ಹೊಸ ತಂತ್ರಜ್ಞಾನಗಳನ್ನು, ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡೋದ್ರ ಮೂಲಕ ನನ್ನ ದೇಶದಲ್ಲಿ ನಾನು ಆಮೂಲಾಗ್ರವಾದ ಬದಲಾವಣೆ ಹೆಂಗೆ ತರ್ಬೋದು ಅಂತ ಆಲೋಚನೆ ಮಾಡಿ ನಾನೊಂದು ಭವಿಷ್ಯ ಭಾರತಕ್ಕೊಂದು ಭದ್ರ ಬುನಾದಿ ಹಾಕ್ಬೋದಲ್ಲ. ಸ್ವಾಮಿನಾಥನ್ ಏನು ಗ್ರೀನ್ ರೆವಲ್ಯೂಷನ್ ತಂದ್ರು, ಹಾಗಾಗಿ ನಮ್ಮ ದೇಶ 1 ಎಕರೆಯಲ್ಲಿ ಉದಾಹರಣೆಗೆ 1 ಕ್ವಿಂಟಲ್ ಬೆಳೀತಾ ಇದ್ದಂಥ ಗೋಧಿಯನ್ನು 10 ಕ್ವಿಂಟಲ್ 20 ಕ್ವಿಂಟಲ್ ಬೆಳೆಯಷ್ಟು ಆಯಿತು ಸ್ವಾಮಿನಾಥನ್ ತಂದಂಥ ಗ್ರೀನ್ ರೆವಲ್ಯೂಷನ್ದ. ಹಾಗಾಗಿ ನಮ್ಮ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಧರ್ಮದ ವಿಷಯದಲ್ಲಿ, ಆಧ್ಯಾತ್ಮ ವಿಷಯದಲ್ಲಿ, ಸಂಸ್ಕೃತಿಯ ವಿಷಯದಲ್ಲಿ, ಕೈಗಾರಿಕಾ ವಿಷಯದಲ್ಲಿ, ವ್ಯವಸಾಯ ವಿಷಯದಲ್ಲಿ ಇರ್ಬೋದು, ಸ್ತ್ರೀ ಸಬಲೀಕರಣ ವಿಷಯದಲ್ಲಿ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾವು ನಮ್ಮದೇ ಕ್ಷೇತ್ರಗಳನ್ನು ನಾವು ಆರಿಸ್ಕೊಂಡು ಆಯಾ ಕ್ಷೇತ್ರದಲ್ಲಿ ನಮ್ಮ ದೇಶದ ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಅದರಿಂದ ದೇಶವೂ ಮುಂದುವರಿತದೆ. ದೇಶ ಮುಂದುವರೆದಾಗ ನಾನೂ ಕೂಡ ಸ್ವಾಭಾವಿಕವಾಗಿ ಮುಂದುವರೆದೇ ವರಿತೀನಿ. ಹಾಗಾಗಿ ನಾವು ಕಾರ್ಯೋನ್ಮುಖರಾಗಬೇಕು, ಬರೇ ಮಾತಾಗಿರಬಾರ್ದು ಅಂತ ಸ್ವಾಮಿ ವಿವೇಕಾನಂದರು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿರುವಂಥ ಉದಾರತೆ, ವಿಶಾಲ ಭಾವನೆ ಯಾವ ಧರ್ಮದಲ್ಲೂ ಯಾವ ದೇಶದಲ್ಲೂ ಇಲ್ಲ. ಯಾಕೆ? ಯಾರು ಶೈವರು ಶಿವ ಅಂತ ಪೂಜಿಸ್ತಾರೋ, ಯಾರು ವೈಷ್ಣವರು ವಿಷ್ಣು ಅಂತ ಪೂಜಿಸ್ತಾರೋ, ಯಾರು ಮುಸಲ್ಮಾನರು ಅಲ್ಲಾ ಅಂತ ಪೂಜಿಸ್ತಾರೋ, ಯಾರು ಯಹೂದಿಗಳು ಜೆಹೋ ಅಂತ ಪೂಜಿಸ್ತಾರೋ, ಯಾರು ಕ್ರೈಸ್ತರು ಯೇಸು ಅಂತ ಪೂಜಿಸ್ತಾರೋ, ಯಾರು ವೇದಾಂತಿಗಳು ಬ್ರಹ್ಮನ್ ಅಂತ ಹೇಳ್ತಾರೋ, ಕರ್ಮಮೀಮಾಂಸಕರು ಕರ್ಮ ಅಂತ ಹೇಳ್ತಾರೋ, ಅದೆಲ್ಲವೂ ಕೂಡ ಒಬ್ಬನೇ ಭಗವಂತನಿಗೆ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ, ಸತ್ಯ ಒಂದೇ ಆದರೆ ವಿವಿಧ ಹೆಸರುಗಳು ಅನ್ನುವಂಥ ಅದ್ಭುತವಾದ ಪರಿಕಲ್ಪನೆಯನ್ನು, ಅದ್ಭುತವಾದ ವಿಚಾರವನ್ನು, ವಿಶಾಲವಾದ ಆಲೋಚನೆಯನ್ನು ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಂಕುಚಿತ ಭಾವನೆ ಇಲ್ಲವೇ ಇಲ್ಲ. ಇದ್ರೂ ಕೂಡ ಕೆಲವೇ ವ್ಯಕ್ತಿಗಳಲ್ಲಿ ಕೆಲವು ಸಮಯದಲ್ಲಿ ಮಾತ್ರ ಅದು ಬಂದುಬಿಟ್ಟಿದೆ ಅನಿಷ್ಟ. ಅದನ್ನು ತೆಗೆದುಹಾಕೋಣ, ನಾವು ವಿಶಾಲರಾಗಿರೋಣ. ನಾವು ಆದರೆ ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿ ನಾವು ಬಿಡೋದು ಬೇಡ. ಬೇರೆ ಧರ್ಮವನ್ನು, ಬೇರೆ ಸಂಸ್ಕೃತಿನ ಗೌರವಿಸೋಣ, ಪ್ರೀತಿಸೋಣ. ಅವರಲ್ಲಿರುವಂಥ ಒಳ್ಳೆಯ ಅಂಶವನ್ನು ತೆಗೆದುಕೊಂಡು ನಾವು ನಮ್ಮ ಜೀವನದಲ್ಲಿ ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಅಳವಡಿಸ್ಕೊಂಡು ನಾವು ಭಾರತೀಯರಾಗಿರೋಣ, ಹಿಂದೂಗಳಾಗಿರೋಣ ಅಂತಂದ ಸ್ಪಷ್ಟವಾದ ಕಲ್ಪನೆಯನ್ನು, ಕರೆಯನ್ನು ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ಭಾರತೀಯರಿಗೂ ಕೊಟ್ಟಿದ್ದಾರೆ. ಯುವ ಭಾರತೀಯರೇ, ಈ ಕರೆಯನ್ನು ನಾವು ಸ್ವೀಕರಿಸೋಣ. ನಿಜವಾದ ಅರ್ಥದಲ್ಲಿ ನಾವು ಹಿಂದೂಗಳು, ಭಾರತೀಯರು ನಾವು ಆಗೋಣ ಅಂತ ಹೇಳ್ತಾ, ಈ ಹನುಮ ಜಯಂತಿ ದಿವಸ ನಿಮಗೆಲ್ಲರೂ ಕೂಡ ಹನುಮ ಜಯಂತಿಯ ಅವನಲ್ಲಿದ್ದಂಥ ಶಕ್ತಿ, ಅವನಲ್ಲಿದ್ದಂತಹ ಬಾಹುಬಲ, ಧೈರ್ಯ, ಆತ್ಮವಿಶ್ವಾಸ, ಬ್ರಹ್ಮಚರ್ಯ ಬಲ ಎಲ್ಲವೂ ಕೂಡ ನಮ್ಮ ಯುವ ಭಾರತೀಯರಿಗೆ ಒಂದು ಸ್ಫೂರ್ತಿಯಾಗಲಿ, ಪ್ರೇರಣೆ ಆಗಲಿ. ಸ್ವಾಮಿ ವಿವೇಕಾನಂದರು ಮತ್ತು ಹನುಮಂತ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ರಾಮಕೃಷ್ಣ, ಜೈ ಸ್ವಾಮೀಜಿ.